ಕೊಡಿ. ಎಂದು ಆನಂದ ನಮ್ಮ ಯೇಸು ಕೊಡುವನು. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದವೇ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಉನ್ನತ ಮರೆಯಲಿ ಶಕ್ತನ ನೆರಳಲ್ಲಿ ಎಂದು ತಂಗುವೆ. ಉನ್ನತ ಮರೆಯಲಿ ಶಕ್ತನ ನೆರಳಲ್ಲಿ ಎಂದು ತಂಗುವೆ. ದೇವರ ನೋಡಿ ಆಶ್ರಯ ಹುಡುಕಿ ಎಂದೇ ಹೇಳುವೆ. ದೇವರ ನೋಡಿ ಆಶ್ರಯ ಹುಡುಕಿ ಎಂದು ಹೇಳುವೆ. ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದವೇ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಎಂದು ಆನಂದ ನನ್ನ ಯೇಸು ಕೊಡುವನು. ಎಂದು ಆನಂದ ನನ್ನ ಯೇಸು ಕೊಡುವನು. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಓ ಕರ್ತನೇ ಸ್ತೋತ್ರ ರಾಜ, ನಮ್ಮನ್ನು ಎಂದೂ ಆನಂದವಾಗಿಟ್ಟಿರತಕ್ಕಂಥ ದೇವರು. ಯಾವಾಗಲೂ ಕರ್ತನಲ್ಲಿ ಹರ್ಷಿಸಬೇಕು, ಯಾವಾಗಲೂ ಸುಖದಲ್ಲಿರಬೇಕು ಅನ್ನತಕ್ಕಂಥ ನಿನ್ನ ಇಚ್ಛೆ ದೇವರೇ. ಓ ಕೃಪಾ ಕನಿಕರಣವುಳ್ಳ ದೇವರೇ, ನಿನಗೆ ವಂದನೆಗಳು. ಇವತ್ತಿಂದ ಕರ್ತನೆ ನಾವೆಲ್ಲರೂ ರಾಜ ನಿನ್ನ ಸಮ್ಮುಖದಲ್ಲಿ ಕರ್ತನೆ ಎಷ್ಟೋ ಕರ್ತನೆ ದೇವರ ವಾಕ್ಯವನ್ನು ಕೇಳೋದಕ್ಕಾಗಿ ನಾವೆಲ್ಲರೂ ಬಂದಿರ್ತೇವೆ ರಾಜ. ಸ್ತೋತ್ರ ಕರ್ತನೆ, ಸ್ತೋತ್ರ ಕರ್ತನೆ. ಹೌದು, ಇವತ್ತು ನನ್ನ ಎಲ್ಲ ಪ್ರಿಯ ಸ್ನೇಹಿತರಿಗೆ, ನನ್ನನ್ನು ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಕ್ಕಂಥ ಪ್ರತಿಯೊಂದು ನನ್ನ ಸ್ನೇಹಿತರನ್ನು ಮತ್ತು ನನ್ನ ಬಂಧು ಮಿತ್ರಾದಿಗಳನ್ನು ಮತ್ತು ನನ್ನ ನೋಡತಕ್ಕಂಥ ಪ್ರತಿಯೊಂದು ವೀಕ್ಷಕರನ್ನು ಬಹು ಹೃತ್ಪೂರ್ವಕವಾಗಿ ನಿಮ್ಮನ್ನು ಈ ಪೀಸ್ ಮೇಕರ್ಸ್ ಎಂಬ ಸಭೆಗೆ ಸ್ವಾಗತಿಸುತ್ತಾ ಇದ್ದೇನೆ. ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ನಾವು ಸುಮಾರಷ್ಟು ದಿನಗಳಿಂದ ದೇವರು ಏದೇನ್ ತೋಟದ ಸುಖ ಕೊಡುವುದು ದೇವರ ಚಿತ್ತವಾಗಿತ್ತು ಎಂಬುದಾಗಿ ನಾವು ತಿಳಿದುಕೊಂಡು ಅದರಲ್ಲಿ ನಾವು ಅಧ್ಯಯನ ಮಾಡಿಕೊಳ್ತಾ ಮುಂದೆ ಸಾಗುತ್ತಾ ಬರ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನನ್ನನ್ನು ಕೇಳತಕ್ಕಂಥ ಎಲ್ಲರೂ ಇವತ್ತಿಂದ ನಿಮ್ಮ ಜೀವನದಲ್ಲಿ ಸುಖವು, ಕ್ಷೇಮವು, ಸಮೃದ್ಧಿಯು, ಅಭಿವೃದ್ಧಿಯು, ನೆಮ್ಮದಿಯು, ವಿಶ್ರಾಂತಿಯು ಸದಾಕಾಲ ನಿಮ್ಮ ಜೊತೆಯಲ್ಲಿ ಇರಲಿ ಎಂಬುದಾಗಿ ಹಾರೈಸುತ್ತಾ ಇದ್ದೇನೆ. ಈ ವಾಕ್ಯಗಳನ್ನು ಕೇಳಿ ಮುಗಿಸೋದ್ರೊಳಗೆ ಈ ಒಂದು ನೆಮ್ಮದಿ, ಸುಖ, ಸಮೃದ್ಧಿ, ಅಭಿವೃದ್ಧಿ, ಆರೋಗ್ಯಗಳನ್ನು ಖಚಿತವಾಗಿ ನೀವು ಪಡ್ಕೊಳ್ಳಿಕ್ಕಿದ್ರೆ ಅನ್ನತಕ್ಕಂಥ ಖಚಿತಪಡಿಸ್ತೇನೆ ನಿಮ್ಮನ್ನೇ. ನಿಜವಾಗಲೂ ನೀವು ಈ ವಾಕ್ಯಗಳನ್ನು ಕೇಳಿದ ನಂತರ ನಿಜವಾಗಲೂ ದೇವರು ನಮಗಾಗಿಟ್ಟಿರ್ತಕ್ಕಂಥ ಒಳ್ಳೆ ಕಾರ್ಯಗಳನ್ನು, ಒಳ್ಳೆ ಚಿತ್ತವನ್ನು, ನಮಗಾಗಿಟ್ಟಿರ್ತಕ್ಕಂಥ ಹಿತ ಚಿತ್ತವನ್ನು, ನಮಗೆ ಸುಖ ಸಮೃದ್ಧಿಯನ್ನು ಕೊಡ್ತಕ್ಕಂಥ ಆ ಚಿತ್ತವು ಎಂದಿಗೂ ಮಾರ್ಪಾಟವಾಗಿಲ್ಲ. ಹಾಗೆ ವಾಕ್ಯಕ್ಕೆ ಹೋಗ್ಲಿಕ್ಕೆ ಮುಂಚೆ ನಾವು ದೇವರಿಗೆ ಸಮರ್ಪಿಸೋಣ. ಹಾಗೆ ಪ್ರಾರ್ಥನೆಯಲ್ಲಿ ನಾವು ಹೃತ್ಪೂರ್ವಕವಾಗಿ ದೇವರಿಗೆ ಪೂರ್ಣವಾಗಿ ನಮ್ಮ ಹೃದಯಗಳನ್ನು ಕೊಟ್ಟು ನಮ್ಮ ಕಿವಿಗಳಲ್ಲಿ ತಿರುಗಿಸಿ ದೇವರ ವಾಕ್ಯವನ್ನು ಕೇಳೋದಾದರೆ ಇವತ್ತು ಪ್ರತಿದಿನ ಸಂತೋಷ, ಸಮಾಧಾನ, ನೆಮ್ಮದಿ, ತೃಪ್ತಿ, ಆರೋಗ್ಯಗಳು ಅನುಭವಿಸುತ್ತಾ ಅಬ್ರಹಾಂ, ಈಸಾಕ್, ಯಾಕೋಬಿನಕ್ಕಿಂತಲೂ ಹೆಚ್ಚಿನ ಸುಖವನ್ನು ಅನುಭವಿಸ್ತಕ್ಕಂಥ ಜೀವನವನ್ನು ನೀವು ಜೀವಿಸ್ತೀರಿ ಎಂಬುದಾಗಿ ನಾನು ಹಾರೈಸ್ತಾ ಇದ್ದೇನೆ. ನಮ್ಮನ್ನು ಶಕ್ಕಾಯ್ತು ಕಾಪಾಡಿ ನಮ್ಮನ್ನು ಪ್ರೀತಿಸಿರುವಂಥ ನಮ್ಮ ತಂದೆಯ ದೇವರೇ, ಪ್ರಪಂಚದ ವ್ಯಾಪ್ತಿಯಲ್ಲಿ ನಮ್ಮ ಭಾರತ ದೇಶದಲ್ಲಿ ನಮ್ಮ ದಾಂಡೇಲಿಯಿಂದ, ನಮ್ಮ ಪಟ್ಟಣದಿಂದ ಎಷ್ಟು ಜನರು ವೀಕ್ಷಿಸ್ತಾ ಇದ್ದಾರೆ ಮತ್ತು ಎಷ್ಟು ಜನ ಭಕ್ತಾದಿಗಳು, ನನ್ನ ಪ್ರಿಯ ಸ್ನೇಹಿತರು, ಸಹೋದರರು ಅವರೆಲ್ಲರೂ ಕರ್ತನೆ ಎಷ್ಟು ಆಸಕ್ತಿಯಿಂದ ದೇವರ ವಾಕ್ಯವನ್ನು ಕೇಳ್ತಾ ಇದ್ದಾರೆ. ಅದು ಸುಮಾರಷ್ಟು ಸಮಯಗಳಾದರೂ ಕೂಡ ಕರ್ತನೆ ಕೇಳಿ ದೇವರೇ ಕರ್ತನೆ, ಏದೇನ್ ತೋಟದ ಸುಖ
ನೀನು ಆದಾಮನಿಗೆ ಇಟ್ಟಿದ್ದು ಮಾತ್ರವಲ್ಲ, ಎಲ್ಲ ಮಾನವನಾಗಿ ಹುಟ್ಟಿದ ಪ್ರತಿಯೊಬ್ಬರಿಗೂ ಏದೇನ್ ತೋಟದ ಸುಖವನ್ನು ನೀನು ಕೊಟ್ಟಿದ್ದು ಕರ್ತನೆ. ಆ ಸುಖ, ಸಮಾಧಾನ, ನೆಮ್ಮದಿ, ತೃಪ್ತಿ ಆರುಗಳು ಪ್ರತಿಯೊಬ್ಬರಿಗೆ ದೊರಕಲಿ, ಆರೋಗ್ಯಗಳು ದೊರಕಲಿ ಎಂಬುದಾಗಿ ಹಾರೈಸುತ್ತಾ ಕೇಳತಕ್ಕಂಥ ಪ್ರತಿಯೊಬ್ಬರ ಹೃದಯವನ್ನು ಕರ್ತನೆ ತುಂಬಿಸಿ ಬಲಪಡಿಸಿ. ಇವತ್ತು ಯಾರು ಹೊಸಬರು ಬಂದಿದ್ದಾರೆ ಅವರು ಕೂಡ ಈ ವೀಕ್ಷಣದಲ್ಲಿ, ಈ ಒಂದು ನೇರ ಪ್ರಸಾರದಲ್ಲಿ ಕೇಳಿಕೊಂಡು ದೇವರ ವಾಕ್ಯವನ್ನು ಅವರ ಜೀವನ ಸುಗಮಯವಾಗಿ, ಅವರ ಬದುಕು, ಅವರ ಬಾಳು, ಅವರ ಕುಟುಂಬವು ಕ್ಷೇಮವಾಗಿರಲಿ ಎಂಬುದಾಗಿ ಹಾರೈಸುತ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ. ಗಾಡ್ ಬ್ಲೆಸ್ ಯು. ನಾನು ನಿಮ್ಮನ್ನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾನೆ. ಶುಭ ವಾರ್ತೆ ಎಂಬ ಕಾರ್ಯಕ್ರಮಕ್ಕೆ, ಗುಡ್ ನ್ಯೂಸ್ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ನಾನು ಕಳೆದ ವಾಲ್ಯೂಮ್ಗಳಲ್ಲಿ ಸುಮಾರು 17 ವಾಲ್ಯೂಮ್, ಈಗ ನಾವು 18ನೇ ವಾಲ್ಯೂಮ್ಗೆ ಬಂದಿರ್ತೇವೆ. ಎಲ್ ಶಡಾಯ್ 18ನೇ ವಾಲ್ಯೂಮ್ ಅಂದರೆ ಸರ್ವಶಕ್ತನಾದ ದೇವರು ಅಬ್ರಹಾಂ, ಇಸಾಕ್, ಯಾಕೋಬರು ದೇವರನ್ನು ಏನೆಂದು ಕರೆದರು ಮತ್ತು ಹೇಗೆ ಕರೆದರು, ಮತ್ತು ಈಗ ಒಂದು ವಿಚಿತ್ರವಾದಂಥ, ಯಾರೂ ನಾವು ಗಮನಿಸಲಾರದಂಥ, ನಾನು ಅದರೊಟ್ಟಿಗೆ ಗಮನಿಸಲಾರದಂಥ ಒಂದು ಸತ್ಯವು ನಾನು ಬಯಲಿಗೆ ತರ್ತೇನೆ. ಏದೇನ್ ತೋಟದ ಸುಖ ಆದಾಮನು ಕಳ್ಕೊಂಡು ಬಿಟ್ಟ. ಆದರೆ ಏದೇನ್ ತೋಟದಂತೆ ಈಜಿಪ್ಟನ್ನು ಮತ್ತು ಸೊದೋಮ್ ಗೋಮೋರವನ್ನು ಹೋಲಿಸ್ತಾ ಇದೆ. ಅಂದರೆ ಏದೇನ್ ತೋಟದ ಸುಖ ಐಗುಪ್ತ ದೇಶಕ್ಕೆ ಕೊಟ್ಟಿದ್ದ ಮೇಲೆ ನನಗೆ ಅದರಿಂದ ದೊಡ್ಡ ಪ್ರಶ್ನೆ ಮೂಡಿತು. ಆದಾಮನಕ್ಕಿಂತ ಪರವರಸನು, ಅಬ್ರಾಹಂ ಕಾಲದ ಪರವರಸನು ಮತ್ತು ಯೋಸೇಫ್ ಕಾಲದ ಪರವರಸನು ಅಷ್ಟು ಶ್ರೇಷ್ಠನ, ಅಷ್ಟು ಪ್ರಾಮಾಣಿಕನ, ಅಷ್ಟು ದೇವರ ದೃಷ್ಟಿಯಲ್ಲಿ ದಯ ಪಡ್ಕೊಂಡಿದ್ದವನ, ಹೇಗೆ ಆತನು ದಯ ಪಡ್ಕೊಂಡಿದ್ದ ಅನ್ನತಕ್ಕಂಥ ಪ್ರಶ್ನೆಯಿಂದ ಕೆಲವು ಮಾತುಗಳನ್ನು ನಾನು ಅದರಿಂದ ಹೊರತಂದಿದ್ದೇನೆ. ಅದ್ಭುತವಾದಂಥ ರಹಸ್ಯಗಳು, ಪರಮ ರಹಸ್ಯಗಳನ್ನು ನಿಮಗೆ ತರ್ತಾ ಇದ್ದೇನೆ. ದೇವ್ರ ಮಕ್ಕಳೇ, ಬೈಬಲೇ ಗೊತ್ತಿಲ್ಲ, ನ್ಯಾಯ ಪ್ರಮಾಣಗಳೇ ಗೊತ್ತಿಲ್ಲ, ನ್ಯಾಯ ಪ್ರಮಾಣ ಗೊತ್ತಿಲ್ಲ. ನ್ಯಾಯ ಪ್ರಮಾಣ ಇಲ್ಲದೆ ಅನ್ಯ ಜನರು ತಮ್ಮ ಹೃದಯದೊಳಗೆ ಬರೆಯಲ್ಪಟ್ಟಿರ್ತಕ್ಕಂಥ ಮನಸ್ಸಾಕ್ಷಿ ಮೂಲಕವಾಗಿ ಯಾರು ಅದರ ಪ್ರಕಾರವಾಗಿ ನಡೆಯುತ್ತಾರೋ ಅವರು ಕೂಡ ದೇವರ ನ್ಯಾಯ ತೀರ್ಪಿನಲ್ಲಿ ನೀತಿವಂತರಾಗಿ ಎನಿಸಲ್ಪಡುವರು. ಮತ್ತು ಯಾವ ಜಾತಿ, ಯಾವ ಧರ್ಮ, ಯಾವ ವರ್ಗದವರು ಅಂತ ಅನ್ನತಕ್ಕಂಥದ್ದಲ್ಲ. ನಿಜವಾಗಲೂ ಅದನ್ನು ನಾವು ನೋಡ್ತಾ ಇದ್ರೆ, ಆತನು ಯಾರು ಆತನಲ್ಲಿ ಭಯಭಕ್ತಿ ಉಳ್ಳವರಾಗಿದ್ದಾರೆ ಎಂಬುದನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ಅಬ್ರಾಹ್ಮನು ದೇವರಿಂದ ಕರೆಯಲ್ಪಟ್ಟಿನು, ಆದರೆ ಅದಕ್ಕಿಂತ ಮುಂಚೆ ಪರೋ ಅರಸನು ಆಶೀರ್ವದಿಸಲ್ಪಟ್ಟಿದ್ದಾನೆ. ಯೋಸೇಫನು ದೇವರಿಂದ ಕರೆಯಲ್ಪಟ್ಟಿದ್ದವನು, ಯಾಕೋಬನು ದೇವರಿಂದ ಕರೆಯಲ್ಪಟ್ಟಿದ್ದವನು. ಅದಕ್ಕಿಂತ ಮುಂಚೆ ಪರೋ ಅರಸನನ್ನು ದೇವರು ಏದೇನ್ ತೋಟದಂತೆ ಅವರ ದೇಶವನ್ನು ಇಟ್ಟಿದ್ದಾನಂದರೆ, ಏದೇನ್ ತೋಟದ ಸುಖ ಪರೋ ಅರಸನಿಗೆ ಕೊಟ್ಟಿದ್ದಾನಂದರೆ, ಈತನು ಆದಾಮನಕ್ಕಿಂತ ಶ್ರೇಷ್ಠನ, ಆತನಲ್ಲಿ ಏನಂತ ಸಂಗತಿಗಳು ಇದ್ದವು, ಅಂತ ಗುಣಗಳು ಇದ್ದವು, ಅಂತ ದೇವರಿಗೆ ಮೆಚ್ಚತಕ್ಕಂಥ ಕಾರ್ಯಗಳು ಆತನಲ್ಲಿ ಏನೇನಿದ್ದವು ಅನ್ನತಕ್ಕಂಥ ಸತ್ಯವನ್ನು ನಾವು ಒಂದೊಂದಾಗಿ ನೋಡ್ತಾ ಬಂದಿದ್ದೇವೆ. ಆ ಯೋಸೇಫನ ಕಾಲದಲ್ಲಿರ್ತಕ್ಕಂಥ ಪರೋ ಅರಸನು ಕೂಡ ಸಾತ್ವಿಕನು, ನೀತಿ ನ್ಯಾಯಗಳಿಂದ ಆಳತಕ್ಕಂಥವನು, ಕನಿಕರ ದಯ ಉಳ್ಳತಕ್ಕಂಥವನು, ಮತ್ತು ಆತನೊಂದು ವಿಗ್ರಹಾರಾಧಕನು ಅಲ್ಲ. ಆತನು ಒಂದು ಒಳ್ಳೆ ನೀತಿ ನ್ಯಾಯಗಳಿಂದ ಆಳತಕ್ಕಂಥ ನ್ಯಾಯವನ್ನು ನಡೆಸ್ತಕ್ಕಂಥ ಒಂದು ಅರಸನಾಗಿದ್ದ. ಆತನ ದೇಶದಲ್ಲಿ ಎಷ್ಟು ಮಾತ್ರಕ್ಕೂ ಅನ್ಯಾಯವನ್ನು ಸಹಿಸಲಾರನು ಅಂತ ಒಂದು ವ್ಯಕ್ತಿ ಆಗಿದ್ದ ಆತನು. ಆದ ಕಾರಣ ನಾವೀಗ ಒಂದೊಂದು ಕಾರ್ಯಗಳನ್ನು ಗಮನಿಸ್ತಾ ಬಂದಿದ್ದೇವೆ. ಮುಂದೆ ಆತನಲ್ಲಿರ್ತಕ್ಕಂಥ ಅನೇಕ ಕಾರ್ಯಗಳು ನಾವು ಗತಿಸಿ ಹೋಗಿರ್ತಕ್ಕಂಥ ಕಳೆದ 17ನೇ ವಾಲ್ಯೂಮ್ನಲ್ಲಿ ನಾವು ಕಲ್ತಿರ್ತೇವೆ. ಒಂದು ಕಾರ್ಯವನ್ನು ನಾನು ತಿಳಿಸಬೇಕು ನಿಮಗೆ ಸ್ಪಷ್ಟವಾಗಿ. ದೇವರು ಮಾನವನಿಗೆ ಏನು ಕೊಟ್ಟನು? ಏದೇನ್ ತೋಟದ ಸುಖವು ಆತನ ಕೊಟ್ಟನು. ಅದು ಯಾವತ್ತೂ ಮಾರ್ಪಾಟ ಆಗಿಲ್ಲ ನನ್ನ ಪ್ರಿಯ ಸಹೋದರರೇ, ಯಾವತ್ತೂ ಮಾರ್ಪಾಟಾಗಿಲ್ಲ. ಆದಾಮನು ಪಾಪ ಮಾಡಿ ಏದೇನ್ ತೋಟವನ್ನು ಕಳ್ಕೊಂಡಿದ್ರು ಎಂಬುದಾಗಿ ಅನೇಕ ಘೋಷಣೆಗಳು ನಾವು ಕೇಳಿದ್ದೇವೆ, ಅನೇಕ ಮಾತುಗಳನ್ನು ನಾವು ಕೇಳಿದ್ದೇವೆ. ಆದರೆ ಆದಾಮನು ಪಡ್ಕೊಂಡಿದ್ದು ನಾನು ನೋಡಿರುವಾಗ ನನಗೆ ಆಶ್ಚರ್ಯವಾಯಿತು. ಅದಕ್ಕೆ ನಾನು ಹೇಳೋದೇನೆಂದರೆ, ಮಾನವನಿಗೆ ದೇವರು ತನ್ನ ಚಿತ್ತವನ್ನು ಇಟ್ಕೊಂಡಿದ್ದಾನೆ. ಅದು ಕೇಡಿನ ಚಿತ್ತವಲ್ಲ. ಮಾನವನಿಗೆ ಏದೇನ್ ತೋಟದ ಸುಖ, ಏದೇನ್ ತೋಟದಲ್ಲಿ 4 ನದಿಗಳು, 3 ದೇಶಗಳು ಒಳಗೊಂಡಿವೆ. ಆದಿಕಾಂಡ 2ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ನೋಡ್ತೇವೆ. ಅದನ್ನು ಸರಳವಾಗಿ ಓದಿದರೆ ಅರ್ಥ ಆಗ್ತದೆ ನಮಗೆ. ನಾನು ಅದನ್ನು ಎಷ್ಟೋ ನಮ್ಮ ಕಳೆದ ವಾಲ್ಯೂಮ್ಗಳಲ್ಲಿ ತಿಳಿಸ್ಕೊಟ್ಟಿದ್ದೇನೆ.
ಬಂಗಾರು, ಗೋಮೇಧಕ ರತ್ನಗಳು, ಬದೋಲಕ ಧೂಪವು ಮತ್ತು ಅನೇಕ ಬೆಲೆಬಾಳಿನ ವಸ್ತುಗಳು ಹವಿಲ ಎಂಬ ದೇಶದ ಕೆಳಗಿದೆ. ಪಿಶೋನ್ ಎಂಬ ನದಿ ಸುತ್ತಕೊಂಡು ಬರ್ತಾ ಇದೆ. ಮತ್ತು ಇನ್ನೊಂದು ನದಿ ಯಾವುದು? ಎರಡನೇ ನದಿ ಹಿದಿಕೇಲ್ ಎಂಬ ನದಿ. ಹಿದಿಕೇಲ್ ಎಂಬ ನದಿ ಅದು ಯಾವುದನ್ನು ಸುತ್ತಕೊಂಡು ಬರ್ತಾ ಇದೆ? ಅಶೂರ್ಯ ಎಂಬ ದೇಶ. ಮತ್ತು ತದನಂತರ ಯೂಪ್ರಿಟಿಸ್, ಏದೇನ್ ತೋಟದಲ್ಲಿ ಯೂಪ್ರಿಟಿಸ್ ನದಿ ಇದೆ. ಅದು ನಾಲ್ಕನೇ ನದಿ. ಈಗ ಸುಮಾರು 4 ನದಿಗಳು, 3 ದೇಶಗಳು ಒಳಗೊಂಡಿರ್ತಕ್ಕಂಥ ಏದೇನ್ ತೋಟ. ಅದರಲ್ಲಿ ಎಲ್ಲ ಥರದ ಮರದ ಹಣ್ಣುಗಳಿದೆ ಮತ್ತು ದೇವರ ಉಪಸ್ಥಿತಿ ಇದೆ. ನಾನು ಯೆಶಾಯ ಪ್ರವಾಚಕನ ಪುಸ್ತಕ 51ನೇ ಅಧ್ಯಾಯದಲ್ಲಿ ದೇವರು ಏದೇನ್ ಸೊದೋಮ್ ಗೊಮೋರವನ್ನು ಮತ್ತು ಈಜಿಪ್ಟನ್ನು ಏದೇನ್ ತೋಟಕ್ಕೆ ಹೋಲಿಸಿದನೆಂದರೆ ಏದೇನು ತೋಟದಂತೆ ಸಮೃದ್ಧಿಕರವಾಗಿದೆ ಎಂಬುದಾಗಿ ಹೋಲಿಸಿದ ಅಂದುಕೊಳ್ಳಿ. ನನಗೆ ಭಾಳ ಆಶ್ಚರ್ಯವಾಯಿತು. ಅದಕ್ಕಾಗಿ ದೇವರ ಚಿತ್ತ ಎಂದಿಗೂ ಮಾರ್ಪಾಟವಾಗಲಿ. ದೇವರು ಮನುಷ್ಯನಿಗೆ ಏದೇನ್ ತೋಟದ ಸುಖ, ಸಮೃದ್ಧಿ, ಅಭಿವೃದ್ಧಿ, ಆರೋಗ್ಯ, ಜೀವಮಾನ ಕಾಲವೆಲ್ಲ ನೆಮ್ಮದಿಯಿಂದ ಬದುಕುತ್ತಾ ಅನೇಕ ಜನರಿಗೆ ದಾನ ಮಾಡ್ತಾ ಇರತಕ್ಕಂಥದ್ದೇ ಆತನ ಒಂದು ಚಿತ್ತವಾಗಿತ್ತು. ಈಗ ಆ ಚಿತ್ತವನ್ನು ನಾವು ಅಬ್ರಾಮನ ಜೀವನದಲ್ಲಿ ನೋಡಿದ್ವಿ. ಯಾಕಂದ್ರೆ ಅಬ್ರಾಮನು ಹೋದ ನಂತರ 13ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ನೋಡ್ತೇವೆ, ಏದೇನಿನಂತೆ ಓದ್ರಿ. ಅಬ್ರಾಮನು ಲೋಟನಿಗೆ ಹೇಳ್ದ ನಿನಗೆ ಯಾವುದು ಬೇಕಪ್ಪ, ಯಾವ ಸ್ಥಳ ಬೇಕೋ ಅಂತ ತೆಗೆದುಕೋ. ಲೋಟನು ತನ್ನ ಕಣ್ಣುಗಳನ್ನೆತ್ತಿ ಯೋರ್ದಾನಿನ ಆಚೆ ಎಲ್ಲ ಸೀಮೆಗಳಲ್ಲಿ ನೋಡ್ತಾ ಇರುವಾಗ ಅಲ್ಲೇ ಬಹು ನೀರಾವರಿ ತುಂಬಿರ್ತಕ್ಕಂಥದ್ದಾಗಿದ್ದು, ದೇವರು ಸೊದೋಮ್ ಗೊಮೋರವನ್ನು ನಾಶ ಮಾಡ್ಲಿಕ್ಕೆ ಮುಂಚೆ ಅದು ಏದೇನ್ ತೋಟದಂತೆ, ದೇವರ ತೋಟದಂತೆ ಇತ್ತು ಎಂಬುದಾಗಿ ಹೇಳ್ತಾ ಇದ್ದಾರೆ. ಆದರೆ ಕಾನಾನ್ ಎಂಬ ಪ್ರದೇಶ, ಕಾನಾನ್ ಎಂಬ ಪ್ರದೇಶ ದಟ್ಟ ಕಾಡಿಂದ ತುಂಬಿರ್ತಕ್ಕಂಥದ್ದು, ಕೊರಕಲಾದ ಸ್ಥಳವು, ಅದು ಎಡವಟ್ಟಾಗಿರ್ತಕ್ಕಂಥ ಸ್ಥಳವು, ಮೇಲು ಕೀಳಾಗಿರ್ತಕ್ಕಂಥ ಸ್ಥಳವು, ಎಡಾರಿ ಆಗಿರ್ತಕ್ಕಂಥ ಸ್ಥಳವು, ಮತ್ತು ಅದು ಪೂರ್ಣವಾಗಿ ಹಾಳು ಬಿದ್ದ ಸ್ಥಳವಾಗಿತ್ತು. ಆ ಕಾನಾನನ್ನು ಕೂಡ ದೇವರು ಏದೇನ್ ತೋಟದಂತೆ ಮಾಡಿದಾನೆ. ಆದಾಮನಿಗೂ ಏದೇನ್ ತೋಟವನ್ನು ಕೊಟ್ಟ, ಆದಾಮನು ಕಳ್ಕೊಂಡ. ಆದರೆ ಮತ್ತು ತಿರುಗಿ ಐಗುಪ್ತ ದೇಶದ ಫರೋ, ಅಬ್ರಾಮನ ಕಾಲದ ಐಗುಪ್ತ ದೇಶದ ಫರೋ ಆದಾಮನಂತ ಆ ತೋಟದ ಸುಖ ಸಮೃದ್ಧಿಯನ್ನು ಪಡ್ಕೊಂಡನು. ತದನಂತರ ಅಬ್ರಾಮನು ಕೂಡ ಅದನ್ನು ಪಡ್ಕೊಂಡಿದ್ದನು. ಕಾನಾನ್ ಅಂದ್ರೆ ಆ ಕಾನಾನ್ ಏದೇನ್ ತೋಟದಂತೆ ಮಾಡಿದಾನೆ ಅಂದ್ರೆ ದೇವರು ತನ್ನ ಚಿತ್ತವನ್ನು ಎಷ್ಟು ಮಾತ್ರಕ್ಕೂ ಮಾರ್ಪಾಟ ಮಾಡಲಿಲ್ಲ. ಹಲ್ಲೆಲೂಯಾ. ಎಷ್ಟು ಮಾತ್ರಕ್ಕೂ ಅದನ್ನು ಚೇಂಜ್ ಮಾಡಲಿಲ್ಲ. ಯಾಕೆ ಹೇಳಿ? ಆತನ ಚಿತ್ತ ಮನುಷ್ಯರ ವಿಷಯದಲ್ಲಿ ಒಳ್ಳೆ ಚಿತ್ತವಾಗಿದೆ. ನೀವು ಸುಖವಾಗಿ, ನೀವು ಕ್ಷೇಮವಾಗಿ, ಆರೋಗ್ಯದಲ್ಲಿಯೂ, ನೆಮ್ಮದಿಯಲ್ಲಿಯೂ, ವಿಶ್ರಾಂತಿಯಲ್ಲಿಯೂ, ಪ್ರತಿದಿನ ಹರ್ಷದಲ್ಲಿಯೂ ಸ್ತುತಿಗಾನಗಳು ಮಾಡಿಕೊಳ್ತಾ, ಆತನನ್ನು ಕೊಂಡಾಡ್ತಾ, ಆತನು ಮಾಡಿರತಕ್ಕಂಥ ಈ ಒಂದು ಏದೇನು ತೋಟದ ಸುಖದ ಅನುಭವವನ್ನು ಸುಖ ಅನುಭವಿಸ್ತಾ ನೀವು ಆತನನ್ನು ಹಾರೈಸಬೇಕೆಂಬುದಾಗಿ, ಆತನನ್ನು ಆರಾಧಿಸಬೇಕನ್ನತಕ್ಕಂಥ ಚಿತ್ತ ದೇವರ ಚಿತ್ತ ಎಂಬುದಾಗಿ ನಾವು ನೋಡ್ತೇವೆ. ಆದರೆ ನಿಮ್ಮನ್ನು ಸುಖವಾಗಿ ನೋಡೋದೇ ಆತನ ಚಿತ್ತವಾಗಿತ್ತು. ಇದು ದೇವರ ಚಿತ್ತ. ನಾನು ಆಮೇಲೆ ಅಬ್ರಾಮನ ವಿಷಯದಲ್ಲಿ ತೆಗೆದುಕೊಡ್ತೇನೆ. ಈಗ ಐಗುಪ್ತ ದೇಶ ಯಾಕೆ ಏದೇನ್ ತೋಟದಂತಿದೆ ಎಂಬುದಾಗಿ ನಾವು ನೋಡಿದ್ದೇವೆ. ಅಬ್ರಾಮನ ಕಾಲದಲ್ಲಿ ಕೂಡ ಏದೇನ್ ತೋಟದಂತಿತ್ತು. ಯಾಕಂದ್ರೆ ಅಬ್ರಾಮನ ಕಾಲದಲ್ಲಿ ಫರೋ ಅಬ್ರಾಮನಿಗೆ ಮೇಲು ಮಾಡಿ ವಧುದಕ್ಷಿಣೆಗಳನ್ನು ಕೊಟ್ಟು, ಬೆಳ್ಳಿ ಬಂಗಾರಗಳನ್ನು ಕೊಟ್ಟು, ದಾಸದಾಸಿಯನ್ನು ಕೆಲಸಗಾರನೆಲ್ಲ ಕೊಟ್ಟಿರುವುದರಿಂದ ಆತನ ದೇಶ ಇನ್ನೂ ಸಮೃದ್ಧಿಕರವಾಗಿ ತುಂಬಿತ್ತು. ಅಬ್ರಾಮನ ಕಾಲದಿಂದ ಯೋಸೇಫನ ಕಾಲವರೆಗೂ ಐಗುಪ್ತ ದೇಶದಲ್ಲಿ ಅಬ್ರಾಮನ ಸಂತತಿ ಪ್ರವೇಶ ಮಾಡಲಿಲ್ಲ. ಆದ ಕಾರಣ ಯೋಸೇಫನ ಕಾಲದ ಅರಸನು, ಅಂದರೆ ಯೋಸೇಫನ ಕಾಲದಲ್ಲಿ ಆಳ್ತಿರ್ತ ಫರೋನು, ಅಬ್ರಾಮನ ಕಾಲದಲ್ಲಿ ಆಳ್ತಕ್ಕಂಥ ಫರೋನು ಅವನ ಮೊಮ್ಮಗನು ಆತನಾಗಿದ್ದ. ಯಾಕಂದ್ರೆ 214 ವರ್ಷ ನಂತರ ಮತ್ತು ತಿರುಗಿ ಯೋಸೇಫನ ಅದರೊಳಗೆ ಪ್ರವೇಶ ಮಾಡಿದ. ಯೋಸೇಫನು ದಾಸನಾಗಿ ಮಾರಲ್ಪಟ್ಟಿದ್ದ. ಎಲ್ಲಿ? ಐಗುಪ್ತ ದೇಶದಲ್ಲಿ ಯೋಸೇಫನ ದಾಸನಾಗಿ ಮಾರಲ್ಪಟ್ಟಿದೆ ಎಂಬುದಾಗಿ ನಾವು ನೋಡಿದ್ದೇವೆ. ಆದ ಕಾರಣ ದಾಸನಾಗಿ ಮಾರಲ್ಪಟ್ಟಿದ್ದ ಕೂಡಲೇ ಅಲ್ಲಿ ನಡೆದಿರ್ತಕ್ಕಂಥ ಕೆಲವು ಕಾರ್ಯಗಳು ನಾನು ನಿಮಗೆ ಗಮನಕ್ಕೆ ತಂದಿದ್ದೀನಿ. ಯಾಕಂದರೆ ಯೋಸೇಫನನ್ನು ಕೆಲವು ಸುಳ್ಳು ಆರೋಪದಿಂದ ಸೆರೆಮನೆಯಲ್ಲಿ ಹಾಕಿದ್ರು, ಇದೆಲ್ಲ ನಾನು ತಿಳಿಸಿದ್ದೇನೆ. ತದನಂತರ ನ್ಯಾಯ ತೀರ್ಪಾಯಿತು. ಆಮೇಲೆ ಯೋಸೇಫನ ಜೊತೆಯಲ್ಲಿರ್ತಕ್ಕಂಥ ಸ್ನೇಹಿತರು, ಆ ಪಾನದಾಯಕರು ಮತ್ತು ರೊಟ್ಟಿ ಮಾಡತಕ್ಕಂಥವ್ರು, ಅವರು ಕೂಡ ಸೆರೆಮನೆಯಲ್ಲಿದ್ದರು. ಅದು ನಾನು ಸ್ಟೋರಿ ಹೇಳಿಬಿಟ್ಟಿದ್ದೀನಿ. ಈಗ ನಾವು ನೇರವಾಗಿ
ಯೋಸೇಪನು ಫರೋ ಅರಸನ ಕನಸಿಗೆ ಅರ್ಥವನ್ನು ಹೇಳ್ತಿದ್ದ. ಅಂದ್ರೆ ಭೂಲೋಕವೆಲ್ಲ ಬಹು ಘೋರವಾದ ಬರಗಾಲ ಬರೋದಿತ್ತು. ಆದರೆ ಭೂಲೋಕದ ಯಾವ ರಾಜರಿಗೂ ಯಾವ ಅರಸನಿಗೂ ಈ ಗುಟ್ಟನ್ನು ದೇವರು ತಿಳಿಸಲಿಲ್ಲ. ಆದರೆ ಫರೋ ಅರಸನಿಗೆ ಮಾತ್ರ ಯಾಕೆ ತಿಳಿಸಿದ್ರು ಅನ್ನತಕ್ಕಂಥ ಒಂದು ಪ್ರಶ್ನೆ ಇತ್ತು ನನ್ನಲ್ಲಿ. ಯಾಕೆಂದರೆ ಅಬ್ರಾಮನ ಕಾಲದಿಂದ ಯಾವ ನೀತಿ ನ್ಯಾಯಗಳಿಂದ ಆಳಲ್ಪಡ್ತಿರ್ತಕ್ಕಂಥ ಆ ಫರೋ ಅರಸನ ಮೊಮ್ಮಗನು ಕೂಡ ಯೋಸೇಪನ ಕಾಲದಲ್ಲಿ ಇನ್ನೂ ನೀತಿ ನ್ಯಾಯಗಳಿಂದ ಪ್ರಾಮಾಣಿಕತ್ವದಿಂದ ಆತನು ತನ್ನ ದೇಶವನ್ನು ಆಳ್ತಾ ಇದ್ದ. ಅದಕ್ಕಾಗಿ ನೋಹನು ಅಂತ ನೀತಿವಂತನು ಮತ್ತು ತಪ್ಪಿಲ್ಲದವನು ಒಬ್ಬನೂ ಇಲ್ಲ ಎಂದು ಹೇಳಿಕೊಂಡು ನೋಹನಿಗೆ ಭೂಮಿ ಮೇಲೆ ಬಹಳ ದೊಡ್ಡ ಪ್ರಳಯದ ವಿಷಯದಲ್ಲಿ ಹೇಗೆ ದೇವರು ಬಯಲ್ಪಡಿಸಿದನೋ ಅದೇ ರೀತಿಯಲ್ಲಿ ಭೂಲೋಕದ ಮೇಲೆ ಬಹು ಭಯಂಕರವಾದಂಥ 7 ವರ್ಷದ ಘೋರ ಬರಗಾಲ ಬರುವುದನ್ನು ಫರೋ ಅರಸನಿಗೆ ಕನಸಿನಲ್ಲಿ ದೇವರು ತಾನೇ ತೋರಿಸಿದನೆಂಬುದಾಗಿ ಹೇಳಿರುವಾಗ ನನ್ನ ಹೃದಯ ಪ್ರಶ್ನೆಗಳ ಸುರಿಮಳೆ ನನ್ನೊಳಗೆ ಉಂಟಾಯಿತು. ಹಲ್ಲೆಲೂಯಾ. ಯಾಕಂದರೆ ಫರೋ ಅರಸನು ಆದಾಮಕ್ಕಿಂತ ಶ್ರೇಷ್ಠನಾಗಿದ್ದರೆ ಬೈಬಲ್ಲು ನ್ಯಾಯಪ್ರಮಾಣಗಳಿಲ್ಲದೆ, ದೇವರ ವಾಕ್ಯಗಳಿಲ್ಲದೆ, ಪ್ರವಾದಿಗಳಿಲ್ಲದೆ, ಪಾಸ್ಟರ್ಗಳಿಲ್ಲದೆ, ಸುವಾರ್ತಿಕರಿಲ್ಲದೆ, ಅಪೋಸ್ತಲರು ಇಲ್ಲದೆ, ಬೋಧಕರು ಇಲ್ಲದೆ ಫರೋ ಅರಸನು ಎಷ್ಟು ನೀತಿ ನ್ಯಾಯಗಳಿಂದ ತನ್ನ ದೇಶವನ್ನು ಆಳ್ಕೊಂಡು ಹೋಗ್ತಾ ಇರ್ತಕ್ಕಂಥ ವ್ಯಕ್ತಿ ದೇವರ ದಯೆಯನ್ನು ಪಡ್ಕೊಂಡಿದ್ದ ಅಂದರೆ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಿರುವಂಥ ನಾವು, ಆವಾಗ ಯೇಸು ಕ್ರಿಸ್ತನ ರಕ್ತ ಇಲ್ಲ, ಯೇಸು ಕ್ರಿಸ್ತದ ರಕ್ತದಿಂದ ತೊಳೆಯಲ್ಪಟ್ಟಿರುವಂಥ ನಾವು ಇನ್ನೂ ಎಷ್ಟಾಗಿ ನಾವು ದೇವರ ದಯೆಯನ್ನು ಹೊಂದಿದ್ದೇವೆ. ಅದನ್ನು ಯಾಕೆ ನಾವು ಸದ್ವಿನಿಯೋಗ ಮಾಡ್ಕೊಳ್ತಾ ಇಲ್ಲ? ಯಾಕೆ ನಾವು ಏದೇನು ತೋಟದ ಸುಖವನ್ನು ಪಡ್ಕೊಳ್ತಾ ಇಲ್ಲ? ಆ ಫರೋ ಅರಸನು ಪಡ್ಕೊಳ್ಳೋಣಲ್ಲ, ನಾನು ಯಾಕೆ ಪಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅನ್ನತಕ್ಕಂಥ ಪ್ರಶ್ನೆಗೆ ಉತ್ತರ ಇವತ್ತು ನೀವು ನನ್ನ ವಾಕ್ಯವನ್ನು ಕೇಳ್ತಾರವಾಗ ದೊರಕುತ್ತದೆ. ಈ ಫರೋ ಅರಸನು ಯೋಸೇಪ್ ಕಾಲದಲ್ಲಿ ಐಗುಪ್ತ ದೇಶವನ್ನು ಆಳ್ತಿರ್ತಕ್ಕಂಥ ಫರೋ ಅರಸನು ಸಾತ್ವಿಕನು, ನೀತಿವಂತನು, ಪ್ರಾಮಾಣಿಕನು ಮತ್ತು ವಿಗ್ರಹಾರಾಧಿಕನು ಅಲ್ಲ ಎಂಬುದಾಗಿ ನಾನು ತೋರಿಸ್ಕೊಟ್ಟಿದ್ದೇನೆ. ಫರೋ ಅರಸನಿಗೆ ದೇವರು ಕನಸು ತೋರಿಸಿದ್ದಾನೆ ಭೂಮಿ ಮೇಲೆ ಬರ್ತಕ್ಕಂಥ ಘೋರವಾದಂಥ ಬರಗಾಲ ವಿಷಯದಲ್ಲಿ ಮತ್ತು ಐಗುಪ್ತ ದೇಶದಲ್ಲಿ ಮಾತ್ರ. ಇದನ್ನು ನೀವು ಗಮನಿಸಬೇಕು. ಕನಸಿನ ಅರ್ಥವನ್ನು ಹೇಳಿದ ಯೋಸೇಪನು ಆ ಕನಸಿನ ಅರ್ಥವನ್ನು ನೇರವಾಗಿ ಹೇಳ್ತಾನೆ. 7 ವರ್ಷ ಸುಭಿಕ್ಷೆ, ಸಮೃದ್ಧಿಕರವಾದಂಥ ಬೆಳೆ ಈಜಿಪ್ಟಿನಲ್ಲಿ, ಸಮಸ್ತ ಈಜಿಪ್ಟಿನ ಎಲ್ಲ ಎಡೆಗಳಲ್ಲಿ ಸಮೃದ್ಧಿಕರವಾದಂಥ ಬೆಳೆ ಬರ್ತದೆ. ಐಗುಪ್ತ ದೇಶದಲ್ಲಿ ಮಾತ್ರ, ಭೂಲೋಕದಲ್ಲಿ ಎಲ್ಲ ಅಲ್ಲ. ಯಾಕಂದರೆ ಐಗುಪ್ತ ದೇಶ ಏದೇನ್ ತೋಟದಂತೆ ಸಮೃದ್ಧಿಕರವಾಗಿದೆ. ಹಲ್ಲೆಲೂಯಾ. ಇದನ್ನು ಈ ಕನಸಿಗೆ ಅರ್ಥ ಯೋಸೇಪನು, ಯಾಕೋಬನ ಸಂತತಿ ಆಗಿರ್ತಕ್ಕಂಥ ಯೋಸೇಪನು ಐಗುಪ್ತ ದೇಶದಲ್ಲಿ ಅರ್ಥವನ್ನು ಹೇಳುವಾಗ 7 ವರ್ಷ ಅಂತ ಹೇಳುವಾಗ ನೋಡಿ, ದೇವರು ತಾನೇ ಬರಬೇಕಾಗಿರ್ತಕ್ಕಂಥ, ನಡೆಯಬೇಕಾಗಿರ್ತಕ್ಕಂಥ ದೊಡ್ಡ ಕಾರ್ಯವನ್ನು ನಿನಗೆ ತೋರಿಸಿದ್ದಾನೆ. 2 ಸಾರಿ ತೋರಿಸಿದ್ದಾನೆ. ಯಾಕೆಂದರೆ ಆತನ ಚಿತ್ತ ಇದು ಆಗಬೇಕಾಗಿರ್ತಕ್ಕಂಥ ಈ ಘಟನೆ ಬಹಳ ಬೇಗನೆ ನಡೀಲಿಕ್ಕೆ ನಮ್ಮ 2 ಸಾರಿ ತೋರಿಸಿದ್ದಾನೆ. ಅದರ ಅರ್ಥವನ್ನು ಹೇಳಿದ. ಎರಡನೇದಾಗಿ ಈ 2 ಕನಸಿನ ಅರ್ಥ ಒಂದೇ ಎಂಬುದಾಗಿ ಹೇಳಿದ. ಅದು ಮೊದಲು 7 ವರ್ಷಗಳು ಸಮೃದ್ಧಿಕರವಾದಂಥ ಬೆಳೆ, ಧಾನ್ಯ, ದವಸ ಧಾನ್ಯಗಳು ತುಂಬಿ ಬರ್ತದೆ ಎಂಬುದಾಗಿ ಹೇಳಿದ. ಮತ್ತು ಬರುವ 7 ವರ್ಷ ಬಹು ಘೋರವಾದಂಥ ಭಯಂಕರವಾದಂಥ ಬರಗಾಲ ಭೂಮಿಯ ಮೇಲೆ ಎಲ್ಲ ಬರ್ತದೆ ಎಂಬುದಾಗಿ ಆತನು ತಿಳಿಸಿದ. ಆದರೆ ಭೂಮಿಯ ಮೇಲೆ ಎಲ್ಲ ಬರ್ತಿರ್ತಕ್ಕಂಥ ರಹಸ್ಯ ದೇವ್ರಿಗೆ ಮಾತ್ರ ಗೊತ್ತಿತ್ತು. ಆದರೆ ಫರೋ ಅರಸನಿಗೆ ಐಗುಪ್ತ ದೇಶದಲ್ಲಿ ಮಾತ್ರ ಸಮೃದ್ಧಿಕರವಾದಂಥ ಬೆಳೆ, ದವಸ ಧಾನ್ಯವು ಉಂಟಾಗುತ್ತದೆ ಎಂಬುದಾಗಿ ಯೋಸೇಫನು ತಿಳಿಸಿದ. ಹಲ್ಲೆಲೂಯಾ. ಅದಕ್ಕಾಗಿ ಇದನ್ನು ಕನಸಿನ ಅರ್ಥವನ್ನು ಹೇಳುವಾಗ ಹಾಗಾದರೆ ಏನು ಮಾಡಬೇಕು ಎಂಬುದಾಗಿ ಆತನು ಉಪಾಯ ಕೇಳಲಿಕ್ಕೆ ಮುಂಚೆನೇ ಯೋಸೇಫನ ಕನಸಿಗೆ ಅರ್ಥ ಹೇಳುವಾಗ ಎಲ್ಶಡಾಯಾದ ದೇವರು, ಸರ್ವಶಕ್ತನಾದ ದೇವರು ನಿನಗೆ ಈ ಕನಸನ್ನು, ಈ ಎಚ್ಚರಿಕೆಯನ್ನು ನಿನಗೆ ತೋರಿಸಿಕೊಟ್ಟಿದ್ದಾನೆ ಎಂಬುದಾಗಿ ಹೇಳ್ತಾ ಇದೆ. 41ನೇ ಅಧ್ಯಾಯ ಆದಿಕಾಂಡದಲ್ಲಿ ನಾವು ನೋಡ್ತಾ ಇದ್ದೇವೆ.
ಸೊ ಅದೇ ರೀತಿಯಲ್ಲಿ ಕನಸಿನ ಅರ್ಥವನ್ನು ಹೇಳ್ಕೊಳ್ತಾ ಬಂದನು. ಆಮೇಲೆ ಏನು ಮಾಡಬೇಕನ್ನತಕ್ಕಂಥ ಉಪಾಯ ಕೂಡ ಈ ಕನಸಿನ ಮೂಲಕವಾಗಿ ದೇವರು ಯೋಸೇಫನಿಗೆ ಬಯಲ್ಪಡಿಸಿರ್ತಕ್ಕಂಥ, ಯಾರು? ಅಬ್ರಾಹ್ಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು ಅಂತ ಸರ್ವಶಕ್ತನಾದ ದೇವರು, ಎಲ್ ಶಡಾಯ್ ಆದ ದೇವರು, ಹೇಳ್ತಾರಲ್ವ್ಯಾ, ಎಲ್ ಶಡಾಯ್ ಆದ ದೇವರು ಏನು ತಿಳಿಸಿದ್ರೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಒಂದೊಂದಾಗಿ ನೋಡ್ತೀರಿ. ಆಗ ದೇವರು ಇದನ್ನು 2 ಸಾರಿ ಯಾಕೆ ತೋರಿಸಿದನಂದ್ರೆ, ಆ 2 ಸಾರಿ ತೋರಿಸಿ ದೇವರು ತಾನು ಮಾಡಬೇಕಾಗಿರುವ ಕಾರ್ಯನು ಬಹಳ ಬೇಗನೆ ಮಾಡಲಿಕ್ಕಿದ್ದಾನೆ ಅನ್ನತಕ್ಕಂಥ ಸಂಗತಿಯನ್ನು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್ ಜೀಸಸ್ ಎಂಬುದಾಗಿ ತೋರಿಸಿದನು. ಆಗ ತದನಂತರ ಆದಿಕಾಂಡ 41ರಲ್ಲಿ ಅದು ನೋಡಿದೆವು ನಾವು. ಆಮೇಲೆ ಸಲಹೆ ಕೊಡ್ತಾನೆ. ಇದಕ್ಕೆ ಉಪಾಯವಾಗಿ ದೇವರು ಯೋಸೇಫನಿಗೆ ತಿಳಿಸ್ತಾನೆ. ತಿಳಿಸಿದ 33ನೇ ವಚನ, 41:33. ಹೀಗಿರುವುದರಿಂದ ಫರೋನೇ ಅರಸನಿಗೆ ಹೇಳ್ತಾ ಇದ್ದಾನೆ, ಐಗುಪ್ತ ದೇಶದ ಅರಸನಿಗೆ ಹೇಳ್ತಾನೆ, ವಿವೇಕವುಳ್ಳವನು ಜ್ಞಾನವುಳ್ಳವನನ್ನು ನೀನು ಅಧಿಕಾರಿಗಳಾಗಿ ಆರಿಸಿಕೊಳ್ಳಬೇಕು. ಅಧಿಕಾರಿಗಳಾಗಿ ಆರಿಸಿಕೊಂಡು ನೋಡಿ ಅವನನ್ನು ಐಗುಪ್ತ ದೇಶದ ಮೇಲೆ ಎಲ್ಲ ನೇಮಿಸಲಿ. ಫರೋನು, ಈಗ ಅದನ್ನು ಉಪಾಯ ಹೇಳ್ತಾನೆ, ಫರೋನು ಅಧಿಕಾರಿಗಳನ್ನು ನೇಮಿಸಿ ದೇಶದಲ್ಲಿ ಬರ್ತಕ್ಕಂಥ 5 ವರ್ಷದ ಸುಭಿಕ್ಷೆಯುಳ್ಳ ಸಮೃದ್ಧಿಯುಳ್ಳ ಬೆಳೆಯನ್ನು, ಆ ದವಸ ಧಾನ್ಯವನ್ನು 5ರಲ್ಲಿ 1 ಭಾಗ ಟ್ಯಾಕ್ಸ್, ತೆರಿಗೆ ಸಂಗ್ರಹಿಸಬೇಕು, ಸುಂಕ ಸಂಗ್ರಹಿಸಬೇಕೆಂಬುದಾಗಿ ಯೋಸೇಫನು ಫರೋ ಅರಸನಿಗೆ ಅದರ ಉಪಾಯವನ್ನು ತಿಳಿಸ್ತಾನೆ. ಏನಂತ ಹೇಳ್ಕೊಂಡು, 5 ವರ್ಷ 6-7 ವರ್ಷದ ಸುಭಿಕ್ಷೆಯುಳ್ಳ ವರ್ಷಗಳಲ್ಲಿ ನಡೀತಿರ್ತಕ್ಕಂಥ ಬರಗಾಲ, ಅಲ್ಲೇ 5ರಲ್ಲಿ 1 ಭಾಗ, ಮೊದಲು ಏನಿತ್ತು 10ರಲ್ಲಿ 1 ಭಾಗ ಟ್ಯಾಕ್ಸ್ ಕೊಡೋದಿತ್ತು, ಎಲ್ಲಿ? ಐಗುಪ್ತ ದೇಶದಲ್ಲಿ. ತದನಂತರ ಈಗ ಬಂದಿರತಕ್ಕಂಥ ದೊಡ್ಡ ಆಪತ್ತನ್ನು ಹೇಗೆ ಅದನ್ನು ಪರಿಹರಿಸಿಕೊಳ್ಳಬೇಕು ಅದರ ಉಪಾಯವನ್ನು ಕೂಡ ಯೋಸೇಫನಿಗೆ ಸ್ಪಷ್ಟವಾಗಿ ತಿಳಿಸಿಕೊಟ್ಟ. ಅದೇನೆಂದರೆ, ಪ್ರತಿಯೊಂದು ನಾಗರಿಕನು ಮಾಡತಕ್ಕಂಥ ತನ್ನ ಹೊಲಗದ್ದೆಯಲ್ಲಿ 5ರಲ್ಲಿ 1 ಭಾಗ, ಅಂದರೆ 5 ಚೀಲ ಅಕ್ಕಿ ಬಂದರೆ, ಗೋಧಿ ಬಂದರೆ ಅದರಲ್ಲಿ 1 ಚೀಲ ರಾಜನ ಸುಂಕದಲ್ಲಿ ರಾಜನಿಗೆ ಸುಂಕವನ್ನು ವಹಿಸಿಕೊಡಬೇಕನ್ನತಕ್ಕಂಥ ಒಂದು ಕಾಯ್ದೆಯನ್ನು, ಒಂದು ನೀತಿಯನ್ನು, ಒಂದು ನಿಯಮವನ್ನು ಅಲ್ಲೇ ಜಾರಿ ಮಾಡಿದರು. ಅದಕ್ಕಾಗಿ ಹೀಗೆ ದೇಶದಲ್ಲಿ ಬರ್ತಕ್ಕಂಥ 7 ವರ್ಷದ ನಂತರ ಬರ್ತಕ್ಕಂಥ ದೊಡ್ಡ ಬರಗಾಲವನ್ನು ನಾವು ಎದುರಿಸಬೇಕಂದ್ರೆ ಆ ದೇಶದಲ್ಲಿ ಆಹಾರ ಶೂನ್ಯವಾಗಿರಬಾರದು, ನಾಶವಾಗಿ ಆಹಾರ ಶೂನ್ಯದಿಂದ ಐಗುಪ್ತರು ನಾಶವಾಗಬಾರದಂದರೆ ಈ ರೀತಿಯಲ್ಲಿ ಟ್ಯಾಕ್ಸ್, ಸುಂಕ ಅಥವಾ ತೆರಿಗೆಯನ್ನು ದೇಶದ ನಾಗರಿಕರಿಂದ ತೆಗೆದುಕೊಳ್ಳಬೇಕನ್ನತಕ್ಕಂಥ ಉಪಾಯವನ್ನು ಯೋಸೇಫನಿಂದ ಇದನ್ನು ಪಡ್ಕೊಂಡಿದ್ದ ಕೂಡಲೇ ಜರುಗಿರ್ತಕ್ಕಂಥ ಸಂಗತಿ ಏನೆಂದರೆ, ಇವೆಲ್ಲ ಜ್ಞಾನೋಪದೇಶವನ್ನು ನೋಡಿಕೊಂಡ ಇಲ್ಲಿ ಒಂದು ಕಾರ್ಯವನ್ನು ನಾನು ಹೇಳಬೇಕು. ಫರೋ ಅರಸನು ಇನ್ನೊಂದು ಕೆಲವು ಬೈಬಲಲ್ಲಿ ಮಾಂತ್ರಿಕರನ್ನು ಕೂಡ ಕರೆದನೆಂಬುದಾಗಿದೆ, ಆದರೆ ಜ್ಞಾನಿಗಳನ್ನು ಕರೆದನೆಂಬುದಾಗಿದೆ, ವಿದ್ವಾಂಸರನ್ನು ಅರ್ಥ ಹೇಳಲಿಕ್ಕೆ. ಆದರೆ ಮಾಂತ್ರಿಕರಾಗಲಿ ಜ್ಞಾನಿಗಳಾಗಲಿ ಯಾರೂ ಇದರ ಅರ್ಥವನ್ನು ಹೇಳಲಿಕ್ಕಾಗಿಲ್ಲ. ಆದರೆ ಫರೋ ಅರಸನು ಕಾಲದಲ್ಲಿ ಐಗುಪ್ತ ದೇಶದಲ್ಲಿ ವಿಗ್ರಹಾರಾಧಿಕರು ಇದ್ದರಾ, ಅವರನ್ನು ಕರೆದಿಲ್ಲಲ್ಲ ಅನ್ನತಕ್ಕ ಅನುಮಾನ. ನಾನ್ಯಾಕಂದ್ರೆ ಫರೋ ಅರಸನು ಒಂದು ವಿಗ್ರಹಾರಾಧಿಕನಲ್ಲ, ಅವನು ನೀತಿಯನ್ನು ನಂಬತಕ್ಕಂಥವನು. ಫರೋ ಅರಸನ ಕಾಲದಲ್ಲಿ, ಯೋಸೇಫನ ಕಾಲದಲ್ಲಿ ಐಗುಪ್ತ ದೇಶದಲ್ಲಿ ವಿಗ್ರಹಾರಾಧಿಕರು ಇದ್ದರು. ಆ ವಿಗ್ರಹಾರಾಧಿಕರು ಅನ್ನೋರೇ ಓನ್ ಪ್ರಜೆಗಳು, ಓನ್ ಪಟ್ಟಣಕ್ಕೆ ಸಂಬಂಧಪಟ್ಟಿರುವ ಪ್ರಜೆಗಳು. ಓನಿನ ದೇವತೆ ಅಂತ ಹೇಳಿದೆ ನಾನು. ಓನಿನ ದೇವತೆಗಳನ್ನು ಆರಾಧಿಸ್ತಕ್ಕಂಥ ಯಾಜಕನನ್ನು ಐಗುಪ್ತ ದೇಶದ ಫರೋ ತನ್ನ ಕನಸಿಗೆ ಅರ್ಥ ಹೇಳಲು ಕರೆ ಕಳಿಸಿಲ್ಲ. ಯಾಕಂದರೆ ಐಗುಪ್ತ ದೇಶದ ಅರಸನು
ನೀತಿ ನ್ಯಾಯಗಳಿಂದ ಆಳತಕ್ಕಂಥ ವ್ಯಕ್ತಿ ಆಗಿದ್ದಾನೆ ಹೊರತು ಮೂಢನಂಬಿಕೆಗಳಲ್ಲಿ ಆತನಿಗೆ ನಂಬಿಕೆ ಇಲ್ಲ. ಮಾಂತ್ರಿಕರನ್ನು ಕರೆದನೆಂಬುದಾಗಿ ಹೇಳ್ತಾರೆ ಕೆಲವು ತರ್ಜಮೆಗಳಲ್ಲಿ. ಇರ್ಬೋದು, ಕರೆದಿರ್ಬೋದು. ಆದರೆ ಮಾಂತ್ರಿಕರು ಕೂಡ ಇದನ್ನು ಅರ್ಥ ಹೇಳಲಿಕ್ಕಾಗಿಲ್ಲ, ಜ್ಞಾನಿಗಳು ಹೇಳಲಿಕ್ಕಾಗಿಲ್ಲ. ಆದರೆ ವಿಗ್ರಹಾರಾಧಿಕನು ಕೂಡ ಆತನು ಕರೆದಿಲ್ಲ. ಈ ಓನ್ ಎಂಬ ಪ್ರಜೆಗಳು ಇದರೊಳಗೆ ಬರೆಯಲ್ಪಟ್ಟಿದೆ. ಅದು ನಾವು 45ನೇ ವಚನದಲ್ಲಿ ನಾವು ನೋಡ್ತೇವೆ. ಅಲ್ಲಿ ಓನ್ ಎಂಬ ಒಬ್ಬ ಯಾಜಕನಿದ್ದ. ಓನಿನ ಯಾಜಕನ ಮಗಳನ್ನು ಯೋಸೇಫನಿಗೆ ಕೊಟ್ಟು ಮದುವೆ ಮಾಡಿದರೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. 41:50 45 ಕೂಡ ಇದೆ. ಆಗ ಓನಿನ ಯಾಜಕನಂದರೆ ಓನಿನ ಜನರು ಓನಿನ ದೇವತೆ ಯಾರು ಅನ್ನೋದು ನೀವು ತಿಳ್ಕೊಳ್ಬೇಕಾಗಿದೆ ಸ್ವಲ್ಪ ಸಂಬಳ. ಯಾಕಂದರೆ ಐಗುಪ್ತ ದೇಶದ ಅರಸನು ಈ ಯಾಜಕನನ್ನು ತನ್ನ ಕನಸಿಗೆ ಅರ್ಥ ಹೇಳಲಿಕ್ಕೆ ಕರೆ ಕಳಿಸಿಲ್ಲ. ಹಲ್ಲೆಲೂಯ. ಐಗುಪ್ತ ದೇಶದ ಅರಸನು ಅದೃಶ್ಯ ಲೋಕದಿಂದ ಬರತಕ್ಕಂಥ ಕನಸುಗಳು, ದರ್ಶನಗಳು, ಮನಸಾಕ್ಷಿಯಿಂದ ಉಂಟಾಗತಕ್ಕಂಥ ನ್ಯಾಯ ಪ್ರಮಾಣಗಳ ಮೇಲೆ ಭರವಸೆ ಇಟ್ಟಿದ್ದನು ಹೊರತು ಆತನ ಮೂಢನಂಬಿಕೆಗಳ ಮೇಲಾಗಲಿ. ಈ ಓನು ಜನರು ಯಾವ ದೇವತೆಯನ್ನು ಆರಾಧಿಸ್ತಿದ್ರು? ಓನಿನ ಜನರು ಯಾವ ದೇವತೆಯನ್ನು ಆರಾಧಿಸ್ತಿದ್ರು? ನಾನು ಇದರ ಇತಿಹಾಸವನ್ನು ನೋಡುವಾಗ ಓನಿನ ಜನರು ಸೂರ್ಯವನ್ನು ಆರಾಧಿಸ್ತಿದ್ರಂತೆ. ಓನ್ ಎಂಬ ಪಟ್ಟಣ ಸೂರ್ಯವನ್ನು ಆರಾಧಿಸುವ ಕೇಂದ್ರ ಸ್ಥಳವಾಗಿತ್ತಂತೆ. ಆ ಓನಿನ ಜನರು ಸೂರ್ಯ ದೇವರನ್ನು ಆರಾಧಿಸ್ತಾ ಇದ್ರು, ಸೂರ್ಯವನ್ನು ದೇವರೆಂದು ಆರಾಧಿಸ್ತಾ ಇದ್ರು. ಆದ ಕಾರಣ ಈ ಸೂರ್ಯ ದೇವರ ಆರಾಧಕನಾದ ಓನಿನ ಯಾಜಕನಾದ ಪೋತಿಫೆರನನ್ನು ಆತನು ಕರೆ ಕಳಿಸಲಿಲ್ಲ. ಇದರಿಂದ ನಾನೇನು ಕಾಣ್ತಾ ಇದ್ದೇನೆಂದರೆ, ಫರೋ ಅರಸನು ಒಂದು ನೀತಿವಂತನು ಆಗಿದ್ದ. ಗಂಭೀರವಾಗಿ ಹೇಳ್ತಿರಲ್ವ? ಫರೋ ಅರಸನು ಒಂದು ನೀತಿವಂತನಾಗಿದ್ದ. ಆ ನೀತಿ ಅರಸನು ಈ ರೀತಿಯಲ್ಲಿ ನಡೆಸ್ತಾ ಇದ್ದ. ಈ ಹೇಳಿದ ಕೂಡಲೇ ಫರೋ ಅರಸನು ಎಷ್ಟು ತಿಳುವಳಿಕೆ ಉಳ್ಳವನು ಎಂಬುದಾಗಿ ನಾನು ತೋರಿಸ್ಕೊಡ್ಬೇಕು ನಿಮ್ಮೆಲ್ಲರಿಗೆ, ನಮ್ಮ ಸಹೋದರಿ. ಯಾಕೆ ದೇವರು ಫರೋ ಅರಸನ ದೇಶವನ್ನು ಈ ಬಹು ಭಯಂಕರವಾದಂಥ ಬರಗಾಲದಿಂದ ಕಾಪಾಡೋದಕ್ಕಾಗಿ ಯೋಸೇಫನನ್ನು ಆ ದೇಶಕ್ಕೆ ರಕ್ಷಕನನ್ನಾಗಿ ಕಳಿಸಿದನು? ಅದಕ್ಕಾಗಿ ಫರೋ ಅರಸನು ಒಂದು ದೊಡ್ಡ ಕಾರ್ಯವನ್ನು ಮಾಡಿದ್ದನ್ನು ನಾವು ನೋಡೋಣ. ಎಲ್ ಶಡಾಯಾದ ದೇವರಿಗೆ ಸರೆಂಡರ್ ಆದ ಫರೋ ಅರಸನು ಮಾಮೂಲಿ ಕಾಂಜಿ ಪಿಂಜಿ ವ್ಯಕ್ತಿ ಅಲ್ಲ. ಫರೋ ಅರಸನು ಪೂರ್ಣ ತನ್ನ ನೀತಿ ನ್ಯಾಯಗಳಿಂದ ಆಳುತ್ತಿರ್ತಕ್ಕಂಥ ವ್ಯಕ್ತಿ. ಕಂಪ್ಲೀಟ್ಲಿ ಮಾನಸಾಂತರ ಪಡ್ಕೊಂಡು ಈ ಎಲ್ ಶಡಾಯಾದ ದೇವರು, ಅಬ್ರಾಹ್ಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರಾದ ಯೋಸೇಫನ ದೇವರಿಗೆ ಶರಣನಾದ ಆತನು. ಯಾಕಂದರೆ ಇಲ್ಲಿ ಫರೋ ಅರಸನ ನುಡಿಗಳು ನೋಡ್ಕೊಳ್ರಿ. ತನ್ನ ದರ್ಬಾರ್ನಲ್ಲಿ, ತನ್ನ ಸಭಾಭವನದಲ್ಲಿ ಆತನು ಹೇಳ್ತಾ ಇದ್ದಾನೆ, ಇಗೋ ಈತ ಹೇಳಿರ್ತಕ್ಕಂಥ ಸಲಹೆ ನಮ್ಮ ದೇಶಕ್ಕೆ ಎಷ್ಟು ಒಳ್ಳೆಯದಾಗಿದೆ. ಫರೋ ಅರಸನಿಗೂ ಆತನ ಕಡೆ ಇರತಕ್ಕಂಥ ಎಲ್ಲ ರಾಯಭಾರಿ ಮಂತ್ರಿಗಳು ಮತ್ತು ಸರ್ಕಾರಿ ಸೇವಕರು, ಆ ರಾಜ್ಯ ಅರಮನೆಯಲ್ಲಿರ್ತಕ್ಕಂಥ ಎಲ್ಲರಿಗೂ ಬಹಳ ಮೆಚ್ಚಿತ್ತು. ಆಗ ಫರೋ ಅರಸನ ಹೇಳ್ತಾನೆ, ಈತನಂತ ವಿವೇಕಿ, ಆತನೇ ಸಲಹೆ ಕೊಟ್ಟಿದ್ದಾನೆ, ಒಂದು ವಿವೇಕಿ, ಒಂದು ಜ್ಞಾನವುಳ್ಳ ವ್ಯಕ್ತಿಯನ್ನು ನೀನು ಈ ಒಂದು ಐಗುಪ್ತ ದೇಶದ ಮೇಲೆ ಅಧಿಕಾರಿಗಳನ್ನು ಆರಿಸಿಕೊಂಡು 5ರಲ್ಲಿ 1 ಭಾಗ ಟ್ಯಾಕ್ಸನ್ನು ಸಂಗ್ರಹಿಸಿಕೊಂಡು ಬರತಕ್ಕಂಥ ಎಲ್ಲ ಸುಭಿಕ್ಷೆ ಸಮೃದ್ಧಿಕರವಾದಂಥ ವರ್ಷಗಳಲ್ಲಿ 5ರಲ್ಲಿ 1 ಭಾಗವನ್ನು ಟ್ಯಾಕ್ಸನ್ನು ಸಂಗ್ರಹಿಸಿಕೊಂಡು ಅಥವಾ ತೆರಿಗೆಯನ್ನು ಸಂಗ್ರಹಿಸಿಕೊಂಡು ಸುಂಕವನ್ನು ಸಂಗ್ರಹಿಸಿಕೊಂಡು ಇನ್ನು ಮುಂದೆ ಬರತಕ್ಕಂಥ 7 ವರ್ಷದ ನಂತರ ಬರತಕ್ಕಂಥ 7 ವರ್ಷದ ಬರಗಾಲದ ಸಮಯದಲ್ಲಿ ನಮ್ಮ ದೇಶ ನಾಶವಾಗಬಾರ್ದಂದ್ರೆ ಈ ರೀತಿಯಲ್ಲಿ ಮಾಡಬೇಕನ್ನತಕ್ಕಂಥ ಸಲಹೆಯನ್ನು ಕೇಳಿದ ನಂತರ ಫರೋ ಅರಸನು ಈ ಯೋಸೇಫನಂತ ವಿವೇಕಿ, ಜ್ಞಾನವುಳ್ಳವನು ಐಗುಪ್ತ ದೇಶದಲ್ಲಿ ಇದ್ದಾನೋ, ಈತನಂತ ಯಾರಾದರೂ ಇದ್ದಾರೋ ಎಂಬ ಪ್ರಶ್ನೆ ಕೇಳಿರುವಾಗ ಅಲ್ಲಿ ಯಾರು ನಾನಿದ್ದೇನನ್ನತಕ್ಕಂಥ ಘೋಷಣೆ ಮಾಡಲಿಕ್ಕೆ, ದಾವೆ ಮಾಡಲಿಕ್ಕೆ ಯಾರೂ ಬರಲಿಕ್ಕಾಗಿಲ್ಲ. ಹಲ್ಲೆಲೂಯಾ. ನಾನೇನು ಹೇಳ್ತಾ ಇದ್ದೇನೆ ಅಂದರೆ, ಫರೋ ಅರಸನ ಕ್ಯಾರೆಕ್ಟರ್ ಆದಾಮನು ಕಳ್ಕೊಂಡ ಹೊರತು ಫರೋ ಅರಸನು ಕಳ್ಕೊಂಡಿಲ್ಲ. ಅಬ್ರಾಹ್ಮನ ಕಾಲದ ಫರೋ ಅರಸನು
ಯೋಸೇಫ್ ಕಾಲದ ಫರೋ ಅರಸನು ಕಳ್ಕೊಂಡಿಲ್ಲ. ಹೇಗೆ ನೋಡ್ರಿ, ಈತನಕ್ಕಿಂತ ವಿವೇಕಿ ಜ್ಞಾನಿ ಯಾರಾದ್ರೂ ಇದ್ದಾರಾ ಅಂದರೆ, ಫರೋ ಅರಸನು ಒಂದು ಮತ ಸಂಬಂಧವಾದಂಥ ಆಲೋಚನೆ ಮಾಡತಕ್ಕಂಥ ಮತಬುದ್ಧಿ ಆತನಿಗಿಲ್ಲ, ಮೂಢನಂಬಿಕೆಯಲ್ಲಿ ಆತನಿಗೆ ನಂಬಿಕೆ ಇಲ್ಲ, ವಿಗ್ರಹದ ಮೇಲೆ ಆತನಿಗೆ ನಂಬಿಕೆ ಇಲ್ಲ, ಮಾಂತ್ರಿಕರ ಮೇಲೆ ಆತನಿಗೆ ನಂಬಿಕೆ ಇಲ್ಲ. ಆತನಿಗೆ ನೀತಿಯ ಮೇಲೆ, ರಾಜ್ಯದ ನೀತಿಯನ್ನು ಯೋಸೇಫನಿಂದ ಪಡೆದುಕೊಂಡು ಕೂಡಲೇ ಈತನಂಥ ವಿವೇಕಿ ಜ್ಞಾನಿ ಯಾರಾದರೂ ಇದ್ದಾರಾ ನಮ್ಮ ದೇಶದಲ್ಲಿ? ಈತನೇ ಇದಕ್ಕೆ ಅರ್ಹನು. ಯಾಕೆಂದ್ರೆ ಆತನು ಮಾತು ಹೇಳ್ತಾನೆ, ದೇವರು ಎಷ್ಟು ಚೆನ್ನಾಗಿದೆ ನೋಡ್ರಿ. ಅದು 37ನೇ ವಚನದಲ್ಲಿ ಓದ್ರಿ, ಫರೋ ಅರಸನು ಹೇಳ್ತಾ ಇದ್ದಾನೆ, ಓದಿ ಮುಂದೆ. ಯೋಸೇಫನು ಕೊಟ್ಟಿರತಕ್ಕಂಥ ಸಲಹೆ ಅರಸನಾದ ಫರೋನಿಗೂ ತನ್ನ ಕಲೆ ಇರ್ತಕ್ಕಂಥ ಎಲ್ಲ ಮಂತ್ರಿಗಳಿಗೂ, ರಾಯಭಾರಿಗಳಿಗೂ, ದೂತರಿಗೂ, ಸಂಚಾಲಕರಿಗೂ ಮತ್ತು ನ್ಯಾಯವಾದಿಗಳಿಗೂ, ನ್ಯಾಯಾಧಿಪತಿಗಳಿಗೂ, ಸಲಹೆಗಾರರಿಗೂ, ಸಮಾಲೋಚಕರಿಗೂ, ಎಲ್ಲ ಸೇವಕರಿಗೆ ಬಹಳ ಮೆಚ್ಚಿತ್ತು. ಆಗ ಫರೋಹನು ತನ್ನ ಕೈ ಕೆಳಗಿರ್ತಕ್ಕಂಥ ಎಲ್ಲ ಮಂಡಲವನ್ನು ಯೋಸೇಫನಂತ ದೇವರ ಆತ್ಮವುಳ್ಳ ಮನುಷ್ಯನು ಸಿಕ್ಕಾನೋ ಎಂದನು. ಮತ್ತು ಫರೋನು ಯೋಸೇಫನಿಗೆ ದೇವರೇ ನಿನಗೆ ಇವುಗಳನ್ನೆಲ್ಲ ತೋರಿಸಿದನು, ನಿನ್ನ ಹಾಗೆ ವಿವೇಕಿಯು ಬುದ್ಧಿವಂತನು ಯಾರೂ ಇಲ್ಲ ನನ್ನ ದೇಶದಲ್ಲಿ. ಅಂದ್ರೆ ಅರ್ಥ ಏನು? ಫರೋ ಅರಸನು ತನ್ನನ್ನು ಕೂಡ ಒಳಗೊಂಡು ಹೇಳ್ತಾ ಇದ್ದಾನೆ, ಈ ದೇಶದಲ್ಲಿ, ಐಗುಪ್ತ ದೇಶದಲ್ಲಿ ನಿನ್ನಂಥ ದೈವಜ್ಞಾನಿ, ವಿವೇಕಿ, ದೇವರ ಆತ್ಮವುಳ್ಳವನು. ದೇವರ ಆತ್ಮವುಳ್ಳವನು ಅಂದರೆ ಒಂದೇ ಮಾತನ್ನು ಹೇಳಬೇಕಾದ್ರೆ ನನ್ನ ಸಹೋದರಿ ಸಹೋದರೇ, ನೀತಿ ನ್ಯಾಯಗಳಿಂದ, ಪ್ರಾಮಾಣಿಕತ್ವದಿಂದ, ದೇವರ ಭಯದಿಂದ, ನೀತಿಯಿಂದ ಒಳಗೊಂಡಿರ್ತಕ್ಕಂಥ ವ್ಯಕ್ತಿ ಮತ್ತು ವಿವೇಕಿ ಜ್ಞಾನಿ ನಿನ್ನಂತವನು ನಮ್ಮ ದೇಶದಲ್ಲಿ ಯಾರೂ ಇಲ್ಲ. ಅಂದರೆ ಅರಸನು ತನ್ನ ದೇಶದಲ್ಲಿರ್ತಕ್ಕಂಥ ಜ್ಞಾನಿಗಳು, ವಿದ್ವಾಂಸರು, ರಾಯಭಾರಿಗಳು, ಶಾಸ್ತ್ರಿಗಳು, ತಜ್ಞರು, ಮಂತ್ರಿಯರು, ನ್ಯಾಯವಾದಿಗಳು, ಶತಾಧಿಪತಿಗಳು, ಅಧಿಕಾರಿಗಳಲ್ಲಿ ಯಾರೂ ಇಲ್ಲ, ನಾನೂ ಇಲ್ಲ ಎಂಬುದಾಗಿ ತನ್ನನ್ನು ತಾನು ತಗ್ಗಿಸಿಕೊಂಡು ವಿನಯನಾದ ಫರೋ ಯೋಸೇಫನೆಂಬ ದಾಸನ ಮುಂದೆ, ದಾಸನಾಗಿ ಮಾರಲ್ಪಟ್ಟು ಒಂದು ಕ್ರಿಮಿನಲ್ ಕೇಸ್ ಆತನ ಮೇಲಿದೆ. ಆತನು ಸುಳ್ಳು ಕ್ರಿಮಿನಲ್ ಕೇಸ್ ಆತನ ಮೇಲೆ ಹಾಕಲಾಗಿತ್ತು. ಯೋಸೇಫನಿಗೆ ಒಬ್ಬ ತನ್ನ ರಾಜ್ಯದಲ್ಲಿರತಕ್ಕಂಥ ಪೋಟಿಫರನ ಹೆಂಡತಿಯನ್ನು ಮಾನಭಂಗ ಮಾಡಲಿಕ್ಕೆ ಬಂದಿದ್ದ ಎಂಬುದಾಗಿ ಹೇಳಿಕೊಂಡು ಸುಳ್ಳು ಆರೋಪವನ್ನು ಹೊರಿಸಿ ಆತನನ್ನು, ಯೋಸೇಫನನ್ನು ಸೆರೆಮನೆಯಲ್ಲಿ ಹಾಕಿಸಿ ಒಂದು ಕ್ರಿಮಿನಲ್ ಕೇಸ್ ಆತನ ಮೇಲಿದೆ. ಆದರೂ ಫರೋ ಅರಸನು ಈ ನೀತಿವಂತನು ಅಂತ ಒಂದು ಅಪರಾಧ ಮಾಡಿರಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನತಕ್ಕಂಥ ನೀತಿ ನ್ಯಾಯಗಳಿಂದ ತನ್ನ ಮನಸ್ಸೊಳಗೆ ತೀರ್ಪು ಮಾಡಿದ್ದಾನೆ. ಹಲ್ಲೆಲೂಯಾ. ನಾನು ಏನು ಹೇಳ್ತಾ ಇದ್ದೇನೆಂದ್ರೆ, ಫರೋ ಅರಸನ ತಿಳುವಳಿಕೆ, ಜ್ಞಾನ, ಅರ್ಥ ಮಾಡಿಕೊಳ್ಳುತ್ತಿದ್ದ ವಿವೇಕವುಳ್ಳ ಈ ಬುದ್ಧಿ ಬೈಬಲ್ ಓದ್ತಿರ್ತಕ್ಕಂಥವ್ರಿಗೆ ಮತ್ತು ನ್ಯಾಯ ಪ್ರಮಾಣಗಳು ಗೊತ್ತಿದ್ದವರಿಗೆ, ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಿದ್ದವರಿಗೆ ಯಾಕೆ ಗೊತ್ತಾಗ್ತಾ ಇಲ್ಲ? ಯಾಕೆ ಇದು ಮನವರಿಕೆ ಆಗ್ತಾ ಇಲ್ಲ? ಫರೋ ಅರಸನು ನಾನು ಇನ್ನು ಮುಂದೆ ಇದಕ್ಕೆ ತಿಳುವಳಿಕೆ ಉಳ್ಳವನು, ಜ್ಞಾನ ಉಳ್ಳವನು, ಇದಕ್ಕೆ ವಿವೇಕ ಉಳ್ಳವನು ನಾನು ಅಲ್ಲ, ಇದಕ್ಕೆ ನೀನ್ ತಾನೇ ಯೋಗ್ಯರೆಂಬುದಾಗಿ ಯೋಸೇಫನನ್ನು ತನ್ನ ದೇಶವನ್ನು ಆಳೋದಕ್ಕಾಗಿ ರಾಜ್ಯಪಾಲನಾಗಿ ಆಯ್ಕೆ ಮಾಡ್ತಾ ಇದ್ದಾನೆ. ಒಂದು ಅರಸನು ತನ್ನ ದೇಶವನ್ನು ಕಾಪಾಡಿಕೊಳ್ಳೋದಕ್ಕಾಗಿ, ತನ್ನ ಪ್ರಾಣವನ್ನೇ ತ್ಯಾಗ ಮಾಡೋದಕ್ಕಾಗಿ, ತನ್ನ ದೇಶ ಸಂರಕ್ಷಣೆಗಾಗಿ, ತನ್ನ ದೇಶ ಸುಭದ್ರತೆಗಾಗಿ, ತನ್ನ ಪ್ರಜೆಗಳನ್ನು ಕಾಪಾಡಿಕೊಳ್ಳೋದಕ್ಕಾಗಿ, ತನ್ನ ಪ್ರಾಣವನ್ನೇ ತ್ಯಾಗ ಮಾಡೋದಕ್ಕಾಗಿ ತಯಾರಾಗಿರ್ತಾನೆ. ಅಂತ ಅರಸನು ಫರೋ ಅರಸನಾಗಿದ್ದ. ತನಗಿರ್ತಕ್ಕಂಥ ಸಿಂಹಾಸನವನ್ನು ಇನ್ನು ಮುಂದೆ ರಾಜರ ಆಳ್ವಿಕೆ ಅಲ್ಲ, ರಾಜ್ಯಪಾಲರ ಆಳ್ವಿಕೆಗೆ ಆ ದೇಶವನ್ನು ಕೊಟ್ಟ. ಯಾರು? ಫರೋ ಅರಸನು. ನಮ್ಮಲ್ಲಿ
ಭೂಲೋಕದಲ್ಲಿ ಕೆಲವು ರಾಜ್ಯಗಳಿದೆ, ಅವರ ದೇಶವೆಲ್ಲ ನಾಶವಾಗ್ತಾ ಇದ್ರು, ಅವರು ತಮ್ಮ ಸಿಂಹಾಸನವನ್ನು ಬಿಡುವುದಿಲ್ಲ, ಸತ್ಯನಾಶ ಆದರೂ ಕೂಡ. ಆದರೆ ಇಲ್ಲಿ ನೀತಿ ನ್ಯಾಯಗಳಿಂದ ಆಳತಕ್ಕಂಥ ಫರೋ ಅರಸನು ತಾನು ಸಿಂಹಾಸನದ ಮೇಲೆ ಇದ್ದುಕೊಂಡು ಕೂಡ ನನ್ನ ಆಳ್ಗೆ ಅಲ್ಲ, ಅರಸನ ಆಳ್ಗೆ ಅಲ್ಲ, ರಾಜ್ಯಪಾಲನಾದ ಯೋಸೇಪನ ಆಳ್ಗೆ. ಯಾಕಂದರೆ ಯೋಸೇಪನು ಪರಲೋಕದ ದೇವರಿಂದ ಆಳಲ್ಪಡ್ತಾ ಇದ್ದಾನೆ. ಹಲ್ಲೆಲೂಯ. ಈಗ ನನ್ನ ಪ್ರಭುತ್ವ ಅಲ್ಲ, ಪರಲೋಕದ ಪ್ರಭುತ್ವ ನನ್ನ ದೇಶದಲ್ಲಿ ಇಳಿದು ಬಂದಿದೆ. ಇದು ದೇವರು ತಾನೇ ಇದನ್ನು ನಿನಗೆ ತೋರಿಸಿದ್ರು. ಪರವ ಹೇಳ್ತಾ ಇದ್ದಾನೆ, ದೇವರು ತಾನೇ ಇದನ್ನು ನಿನಗೆ ತೋರಿಸಿದ್ರು. ಮತ್ತು ದೇವರ ಆತ್ಮವುಳ್ಳವನು, ವಿವೇಕವುಳ್ಳವನು, ನಿನ್ನಂಥ ಜ್ಞಾನಿ ನಮ್ಮ ದೇಶದಲ್ಲಿ ಇಲ್ಲ ಅಂತ ಹೇಳಿದ್ರೆ ಅದರಲ್ಲಿ ನಾನೂ ಇಲ್ಲ ಎಂಬುದಾಗಿ ಫರೋ ತನ್ನನ್ನು ತಾನು ಸರೆಂಡರ್ ಮಾಡಿದ್ದಾನೆ, ಶರಣನಾಗಿದ್ದಾನೆ, ಸಬ್ಮಿಟ್ ಮಾಡಿದ್ದಾನೆ, ಅಧೀನನಾಗಿದ್ದಾನೆ. ಹಲ್ಲೆಲೂಯ. ಒಪ್ಪಿಕೊಂಡು ಫರೋ ಇಷ್ಟು ಜಾಣನಾಗಿದ್ದ, ತನ್ನ ದೇಶದ ಸುಭದ್ರತೆಗಾಗಿ ಅರಸರ ಆಳ್ವಿಕೆಯನ್ನು, ರಾಜ್ಕುಮಾರರ ಆಳ್ವಿಕೆಯನ್ನು ಘೋಷಣೆ ಮಾಡಲಿಲ್ಲ, ರಾಜ್ಯಪಾಲರ ಆಳ್ವಿಕೆಯನ್ನು. ಅಂದರೆ ಪ್ರಜಾಪ್ರಭುತ್ವದಲ್ಲಿ ಕೆಲವು ಆಳ್ವಿಕೆಗಳಿದೆ, ಆದರೆ ಅರಸರ ಆಳ್ವಿಕೆಯಲ್ಲಿ ರಾಜನು ಆಳ್ತಿದ್ದ, ಅರಸನು ಆಳ್ತಿದ್ದ. ಅರಸನ ಒಂದು ವೇಳೆ ಗೊಂದಲದಿದ್ದರೆ ರಾಜಕುಮಾರನು ಆಳ್ತಿದ್ದ, ರಾಣಿಯ ಮೂಲಕವಾಗಿ ರಾಜಕುಮಾರನು ಆಳ್ತಿದ್ದ. ಇಲ್ಲದ್ರೆ ರಾಜ್ಯಪಾಲರ ಆಳ್ವಿಕೆ ಇತ್ತು ಆ ಕಾಲದಲ್ಲಿ. ರಾಜನು, ರಾಜಕುಮಾರನು, ರಾಜ್ಯಪಾಲರ ಆಳ್ವಿಕೆ. ಇದು ಅರಸನು ತನ್ನ ಮಗನಿಗೂ ಇಂಥ ವಿವೇಕ ಎಂಬುದಾಗಿ ಭಾವಿಸಲಿಲ್ಲ. ಎಷ್ಟು ಜಾಣನು ನೋಡ್ರಿ ಆತನು, ಎಷ್ಟು ಜ್ಞಾನಿ ನೋಡ್ರಿ, ಎಷ್ಟು ತಿಳುವಳಿಕೆ ಉಳ್ಳವನು. ಹೌದು, ಈತನಿಗೆ ದೇವರ ಆತ್ಮ ಉಳ್ಳವನು. ದೇವರ ಆತ್ಮ ಅಂದರೆ ಪರಿಶುದ್ಧ ಆತ್ಮ ಅಂತೇಳಿ ನಾವು ಹೇಳ್ತೇವೆ. ಓಕೆ, ದೇವರ ಆತ್ಮ ಉಳ್ಳವನಂದರೆ ನಿಷ್ಕಲ್ಮಶ ಉಳ್ಳವನು, ನಂಬಿಕಸ್ಥನು, ಪ್ರಾಮಾಣಿಕತ್ವ ಈತನಲ್ಲಿದೆ. ಅದಕ್ಕಾಗಿ ಇಂಥ ವಿವೇಕಿ, ಇಂಥ ಜ್ಞಾನಿ ನಮ್ಮ ದೇಶದಲ್ಲಿ ಯಾರಾದರೂ ಇದ್ದಾರೋ ಎಂಬುದಾಗಿ ಹೇಳಿಕೊಂಡು ಫರೋ ಅರಸನು ಯೋಸೇಪನನ್ನು ತನ್ನ ದೇಶದ ರಾಜ್ಯಪಾಲನಾಗಿ ಆಯ್ಕೆ ಮಾಡಿ ಆತನು ಏನು ಹೇಳ್ತಾ ಅಂದರೆ, ಇನ್ನು ಮುಂದೆ ನನ್ನ ಆಳ್ವಿಕೆ ಅಲ್ಲ, ಸಿಂಹಾಸನದಷ್ಟಕ್ಕೂ ನಾನು ರಾಜನಾಗಿರ್ತೇನೆ, ಆದರೆ ರಾಜ್ಯಪಾಲನಾದ ಯೋಸೇಪನ ಆಳ್ವಿಕೆಗೆ, ಯೋಸೇಪನ ಚಿತ್ತ, ಯೋಸೇಪನ ಏನು ಹೇಳುತ್ತಾನೆ ಅದೇ ನಮ್ಮ ದೇಶದಲ್ಲಿ ನಡೆಯುತ್ತದೆ ಎಂಬುದಾಗಿ ಹೇಳಿದ್ರೆ. ಒಂದು, ಫರೋ ಅರಸನ ಕುಟುಂಬದ ಮೇಲೆ ಒಡೆತನ ಯಾರಿಗೆ ಕೊಟ್ಟಿದ್ದಾನೆ? ಯೋಸೇಪನ ಕೊಟ್ಟಿದ್ದಾನೆ. ಆತನ ರಾಜ್ಯದ ಎಲ್ಲ ಅಧಿಕಾರಿಗಳ ಮೇಲೆ, ರಾಯಭಾರಿಗಳ ಮೇಲೆ, ಮಂತ್ರಿಗಳ ಮೇಲೆ, ನ್ಯಾಯವಾದಿಗಳ ಮೇಲೆ ಮತ್ತು ರಾಯಭಾರಿಗಳ ಮೇಲೆ, ದೂತರ ಮೇಲೆ, ಸಮಾಲೋಚಕನು ಹೇಳತಕ್ಕಂಥವ್ರ ಮೇಲೆ, ಜ್ಞಾನಿಗಳ ಮೇಲೆ ಅಧಿಕಾರವನ್ನು ಯೋಸೇಪನಿಗೆ ಕೊಟ್ಟಿದ್ದಾನೆ. ಆದರೆ ಏನು ಹೇಳ್ತಾನೆ? ಇನ್ನು ಮುಂದೆ ನನ್ನ ಆಳ್ವಿಕೆ ಅಲ್ಲ, ಯೋಸೇಪನನ್ನು ರಾಜ್ಯಪಾಲನ ಆಳ್ವಿಕೆಗೆ ನಾನು ಆದೇಶವನ್ನು ಹೊರಡಿಸ್ತಾ ಇದ್ದಾನೆ. ನಾನು ಸಿಂಹಾಸನದಷ್ಟಕ್ಕೂ ನಾನು ಒಂದು ಅರಸನೇ, ಆದರೆ ಆಳೋದು ಮಾತ್ರ ನಾನಲ್ಲ, ಯೋಸೇಪನ ಮೂಲಕವಾಗಿ ಪರಲೋಕದ ದೇವರು ನನ್ನ ದೇಶವನ್ನು ಆಳಲಿ ಎಂಬುದಾಗಿ ಸರೆಂಡರ್ ಮಾಡಿದ್ದ, ಶರಣನಾಗಿದ್ದ. ಆ ಫರೋ ಅರಸನ ದೇಶವು ಏದೇನ್ ತೋಟದಂತೆ ಆಶೀರ್ವದಿಸಲ್ಪಡ್ತು. ಹಲ್ಲೆಲೂಯ. ಆದರೆ ಈಗಲೂ ಈ ಲೋಕದಲ್ಲಿರ್ತಕ್ಕಂಥ ಪ್ರಮಾಣಗಳು ಗೊತ್ತಾಗಿರ್ತಕ್ಕಂಥ, ನೀತಿ ನ್ಯಾಯಗಳು ಗೊತ್ತಾಗಿರ್ತಕ್ಕಂಥ, ಧರ್ಮಶಾಸ್ತ್ರ ನ್ಯಾಯ ಪ್ರಮಾಣಗಳು ಗೊತ್ತಾಗಿರ್ತಕ್ಕಂಥ, ಪರಿಶುದ್ಧಾತ್ಮಾಭಿಷೇಕ ಹೊಂದಿಕೊಂಡು ಅನೇಕ ಬೋಧಕರನ್ನು, ಅನೇಕ ಸ್ವಾರ್ಥಿಕರನ್ನು, ಅನೇಕ ಗ್ರಂಥಕರ್ತರನ್ನು, ಅಪೋಸ್ತಲರನ್ನು ಪಡ್ಕೊಂಡು, ಪ್ರವಾದಿಗಳನ್ನು ಪಡ್ಕೊಂಡು ಕೂಡ ಈಗಲೂ ಅನೇಕ ಜನರು ದೇವರಿಗೆ ತನ್ನ ಜೀವನವನ್ನು ಸಮರ್ಪಿಸಿ, ಇನ್ನು ಮುಂದೆ ನನ್ನ ಚಿತ್ತ ಅಲ್ಲ ದೇವರೇ, ನಿನ್ನ ಚಿತ್ತದ ಅನುಸಾರವಾಗಿ ನನ್ನ ಬಾಳನ್ನು ಕೊಡ್ತೇನೆ ಅಂತೇಳಿ ಬಾಳು ಕೊಡ್ತಾ ಇಲ್ಲ. ಇಲ್ಲಿ ಆ ಫರೋ ಅರಸನು ತನ್ನನ್ನು ಮಾತ್ರ ಅಲ್ಲ, ತನ್ನ ಕುಟುಂಬವನ್ನು ಮಾತ್ರ ಅಲ್ಲ, ತನ್ನ ದೇಶವನ್ನೇ ಶರಣನಾಗಿ ಮಾಡಿಬಿಟ್ಟಿದ್ದಾನೆ. ಸರ್ವಶಕ್ತನಾದ ದೇವರಿಗೆ ಆತನ ಸರೆಂಡರ್ ಆಗಿದ್ದಾನೆ. ಅದಕ್ಕಾಗಿ ದೇವರು ಆತನ ಒಳಗಿರ್ತಕ್ಕಂಥ ಈ ನೀತಿ, ಈ ಪ್ರಾಮಾಣಿಕತ್ವ, ತನ್ನ ದೇಶದ ಸುಭದ್ರತೆಗಾಗಿ, ತನ್ನ ರಾಜ್ಯದ ರಕ್ಷಣೆಗಾಗಿ ಆತನು ತನಗಿರ್ತಕ್ಕಂಥದ್ದೆಲ್ಲವನ್ನು ತ್ಯಾಗ ಮಾಡತಕ್ಕಂಥ ವ್ಯಕ್ತಿ ನೀತಿವಂತನಾದ ಫರೋ. ಯೋಸೇಪನ ಕಾಲದಲ್ಲಿರತಕ್ಕ ನೀತಿವಂತನಾದ ಫರೋ ಇರುವುದರಿಂದಲೇ ದೇವರು ಆ ಫರೋವನ್ನು ಕಾಪಾಡೋದಕ್ಕಾಗಿ ಆ ಫರೋವಿನ ಸಾಮ್ರಾಜ್ಯವನ್ನೆಲ್ಲ ಕಾಪಾಡಿದನು. ಆದರೆ ಐಗುಪ್ತ ದೇಶದಲ್ಲಿ
ಯೋಸೇಫನ ತಂದೆಯಾಗಿರ್ತಕ್ಕಂಥ ಯಾಕೋಬನ 12 ಮಕ್ಕಳು ಸುಮಾರು 70 ಜನರು ಒಳಗೊಂಡಿರ್ತಕ್ಕಂಥ 70 ಜನರನ್ನು ಕಾಪಾಡ್ತಾ ಇದ್ದಾನೆ. ಆ 70 ಜನರಿಗಿಂತ ಹೆಚ್ಚಿನ ಜನರು ಫರೋ ಅರಸನ ಸಾಮ್ರಾಜ್ಯದಲ್ಲಿರ್ತಕ್ಕಂಥ ಜನರಾಗಿದ್ದರು, ಪ್ರಜೆಗಳಾಗಿದ್ದರು. ಆ ಎಲ್ಲ ಸಾವಿರಾರು ಲಕ್ಷಾಂತರ ಪ್ರಜೆಗಳನ್ನು 70 ಜನ ಅಬ್ರಾಮ್ ಸಂತತಿಯನ್ನು ಆ ಏದೇನ್ ತೋಟದಲ್ಲಿ ತಂದಿಟ್ಟಿದ್ದಾನೆ. ಇಲ್ಲೊಂದು ಮಾತನ್ನು ಗಮನಿಸಬೇಕು. ಫರೋ ಅರಸನು ಹೇಗೆ ತನ್ನ ರಾಜ್ಯವನ್ನು ಹೇಗೆ ಹೇಳ್ತಾನೆ, ಇನ್ನು ಮುಂದೆ ನನ್ನ ಚಿತ್ತ ಅಲ್ಲ, ಯೋಸೇಫನ ದೇವರ ಚಿತ್ತವೇ ನನ್ನ ರಾಜ್ಯದಲ್ಲಿ ನೆರವೇರಬೇಕು. ಒಂದು ಕಾಲು ತೆಗೆದಿಡಂದ್ರೆ ತೆಗೆದಿಡಬೇಕು, ತೆಗೆದಿಡಬಾರ್ದು. ಆತನ ಚಿತ್ತವಿಲ್ಲದೆ ಒಬ್ಬನೂ ತನ್ನ ಪಾದವನ್ನು ಎತ್ತಿಡಬಾರದು. ಇನ್ನು ಮುಂದೆ ಆತನದೇ ಸಾಮ್ರಾಜ್ಯ, ಆತನದೇ ಆಳ್ವಿಕೆ, ಆತನದೇ ಅಧಿಕಾರ ಎಂಬುದಾಗಿ ಫರೋ ಅರಸನು ಯೋಸೇಫನಿಗೆ ಶರಣನಾಗಿ ಉಂಗುರವನ್ನು ಕೊಟ್ಟು ಆತನ ಮೇಲೆ ಗೌನನ್ನು ಹಾಕಿ ಮತ್ತು ಆತನ ಕೊರಳಲ್ಲಿ ಮಾಲೆಯನ್ನು, ಸರವನ್ನು ಹಾಕಿ, ಬಂಗಾರದ ಸರವನ್ನು ಹಾಕಿ ಅಧಿಕಾರವನ್ನು ಇನ್ನು ಮುಂದೆ ಆತನಿಗೆ ಕೊಟ್ಟಿದ್ದೇನೆ. ಇನ್ನು ಮುಂದೆ ನಾನು ಕೂಡ ಯೋಸೇಫನ ದೇವರಿಗೆ ಸರೆಂಡರ್ ಮಾಡ್ತಾ ಇದ್ದೇನೆ ಎಂಬುದಾಗಿರುತ್ತೆ. ಹಲ್ಲೆಲೂಯಾ. ಇವತ್ತು ಯಾರ್ಯಾರು ಆದಾಮನು ಕಳ್ಕೊಂಡ, ಆದರೆ ಅನ್ಯನಾದ ಫರೋ ಅದನ್ನು ಪಡ್ಕೊಂಡ ಅಂದರೆ ನಾವೆಷ್ಟು ಸರೆಂಡರ್ ಮಾಡಬೇಕು? ಅದರ ನಿಮಿತ್ತ ಇಲ್ಲಿ ನೋಡ್ತಾ ಬಂದಿದ್ದೇವೆ. ಈ ಮಾತನ್ನು ಹೇಳಿ ನನ್ನ ಕುಟುಂಬದ ಮೇಲೆ, ನನ್ನ ಮನೆತನದ ಮೇಲೆ ಯೋಸೇಫನಿಗೆ ಹೇಳ್ತಾ ಇದ್ದಾನೆ. ಪ್ರಜೆಗಳ ಮುಂದೆ ಘೋಷಣೆ ಮಾಡ್ತಾ ಇದ್ದಾನೆ ಫರೋ ಅರಸನು, ನನ್ನ ಪ್ರಜೆಗಳು, ನನ್ನ ಕುಟುಂಬದ ಮೇಲೆ, ನನ್ನ ಮನೆತನದ ಮೇಲೆ, ನನ್ನ ರಾಜ್ಯದ ಮೇಲೆ, ನನ್ನ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಸರ್ಕಾರಿ ಅಧಿಕಾರಿಗಳ ಮೇಲೆ, ಯೋಸೇಫನಿಗೆ, ನನ್ನ ಪ್ರಜೆಯ ಮೇಲೆ ನಾನು ಅಧಿಕಾರವನ್ನು ಕೊಟ್ಟಿದ್ದೇನೆ. ಆತನಂಥ ವಿವೇಕಿ, ಆತನಂಥ ದೇವರಿಗೆ ಭಯಪಡ್ತಕ್ಕಂಥ ವ್ಯಕ್ತಿ, ಆತನಂಥ ಜ್ಞಾನಿ ಯಾರೂ ಇಲ್ಲ, ನಾನೂ ಇಲ್ಲ ಎಂಬುದಾಗಿ ಸಮರ್ಪಿಸಿ ಆತನಿಗೆ ಈ ಅಧಿಕಾರವನ್ನು ಕೊಟ್ಟು ಉಂಗುರವನ್ನು, ಗೌನನ್ನು ಮತ್ತು ಮೇಲಿನ ವಸ್ತ್ರವನ್ನು, ತದನಂತರ ತನಗಿರ್ತಕ್ಕಂಥ 2ನೇ ರಥವನ್ನು ಕೊಟ್ಟು ಆತನನ್ನು ಅಧಿಕಾರದಲ್ಲಿ. ಮತ್ತೊಂದು ಮಾತನ್ನು ನೆನಪಿಡಬೇಕು. ಯಾಕಂದರೆ ಫರೋ ಅರಸನು ಇದನ್ನು ಮಾತ್ರ ಅಲ್ಲ, ನನ್ನ ದೇಶದಲ್ಲಿ ನನ್ನ ಎಲ್ಲ ಅಧಿಕಾರಿಗಳು, ನನ್ನ ಕಡೆ ಇರ್ತಕ್ಕಂಥ ಎಲ್ಲ ಅಧಿಕಾರಿಗಳು, ಸೇವಕರು, ರಾಯಭಾರಿಗಳು, ಮಂತ್ರಿಗಳಿಗೆ ಯೋಸೇಫನು ಜ್ಞಾನವನ್ನು ಕಲಿಸಿಕೊಡಬೇಕನ್ನತಕ್ಕಂಥ ಆದೇಶವನ್ನು ಹೊರಡಿಸಿ. ಅಂದರೆ ಅರ್ಥ ಏನು? ಇನ್ನು ಮುಂದೆ ನನ್ನ ನೀತಿ ಇತ್ತು, ಇನ್ನು ಮುಂದೆ ಯೋಸೇಫನ ದೇವರಾದ ಎಲ್ ಶಡಾಯ್ ಅವರ ನೀತಿ ನನ್ನ ದೇಶದ ಎಲ್ಲ ಸರ್ಕಾರಿ ಅಧಿಕಾರಿಗಳಿಗೆ, ಸೇವಕರಿಗೆ ಕಲಿಸಿಕೊಳ್ಳಿ ಎಂಬುದಾಗಿ. ಈ ರಹಸ್ಯ ಯೋಸೇಫನು ಐಗುಪ್ತ ದೇಶದಲ್ಲಿ ಅಧಿಕಾರಿಯಾಗಿ ಮಾತ್ರ ಆಳಲಿಲ್ಲ, ಆ ದೇಶವನ್ನು ಕಾಪಾಡ್ತಕ್ಕಂಥ ಮಾತಲ್ಲ. ಫರೋ ಅರಸನು ತನ್ನ ದೇಶವನ್ನೆಲ್ಲ ಯೋಸೇಫನು ಬೋಧಿಸುವ ನೀತಿ ಜ್ಞಾನವನ್ನು ಕಲಿಸಿಕೊಡ್ಬೇಕನ್ನತಕ್ಕಂಥ ಆದೇಶವು, ಎಲ್ಲರೂ ಯೋಸೇಫನು ಕಲಿಸಿಕೊಡ್ತಕ್ಕಂಥ ನೀತಿ ಕಲಿಬೇಕನ್ನತಕ್ಕಂಥ, ಜ್ಞಾನವನ್ನು ಕಲಿಬೇಕನ್ನತಕ್ಕಂಥ ಆದೇಶವನ್ನು ಹೊರಡಿಸಿದ. ಅದಕ್ಕಾಗಿ ಯೋಸೇಫನು ಐಗುಪ್ತ ದೇಶವನ್ನು ಆಳೋನು ಮಾತ್ರವಲ್ಲ, ಯೋಸೇಫನು ಐಗುಪ್ತ ದೇಶಕ್ಕೆ ಅಬ್ರಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರ ನೀತಿಯನ್ನು ಆತನ ಜೀವಮಾನ ಕಾಲವೆಲ್ಲ ಐಗುಪ್ತ. ಕೇಳ್ತೀರಾ ಎಲ್ಲ ನನ್ನ ಪ್ರಿಯ ಸಹೋದರಿ ಸ್ನೇಹಿತರೆ, ಬೈಬಲ್ನಲ್ಲಿ ಅನೇಕ ಪರಮ ರಹಸ್ಯಗಳು ನಾನು ಲಿಕ್ಕಿದ್ದೇನೆ, ಭಾಳ ಜಾಗ್ರತೆಯಿಂದ ಕೇಳ್ತೀರಿ. ಕೀರ್ತನೆ 105 21, 22 ನಾವು ನೋಡ್ತಾ ಇದ್ದೀವಿ. ಕೀರ್ತನೆ 105, 21, 22 ಯೋಸೇಫನನ್ನು ತನ್ನ ಸಿಂಹಾಸನವನ್ನು ಕೊಟ್ಟು, ಅಂದರೆ ತನ್ನ ಸಿಂಹಾಸನ ಮಾತ್ರಕ್ಕಲ್ಲದೆ ತನ್ನ ಅಧಿಕಾರವನ್ನು ಕೊಟ್ಟು, ಇನ್ನು ಮುಂದೆ ರಾಜ್ಯಪಾಲರ ಅಧಿಕಾರವನ್ನು ಕೊಟ್ಟಿದ್ದು ಆಳೋದಕ್ಕಾಗಿ, ತನ್ನ ದೇಶವನ್ನು ಕಾಪಾಡೋದಕ್ಕಾಗಿ, ತನ್ನ ದೇಶದ ಸುಭದ್ರತೆಗಾಗಿ ಅಷ್ಟೇ ಅಲ್ಲ, ಇನ್ನು ಮುಂದೆ ಆದಾಮನು ಯಾವ ನೀತಿಯನ್ನು ವಿರೋಧಿಸಿ ಅಬ್ರಾಮನಿಂದ ಈಸಾಕನಿಂದ ನ್ಯಾಯ ಪ್ರಮಾಣಗಳನ್ನು, ದೇವರ ನೀತಿಯನ್ನು ಕಳೆದುಕೊಂಡಿರುವ ಯಾಕೋಬನಿಂದ ಯೋಸೇಫನು ಕಲಿತುಕೊಂಡಿರುವ ಆ ಎಲ್ ಶಡಾಯ್ ದೇವರ ನೀತಿ, ಆ ಸರ್ವಶಕ್ತನ ನೀತಿ ನನ್ನ ದೇಶದಲ್ಲಿ, ನನ್ನ ಐಗುಪ್ತ ದೇಶದಲ್ಲಿ ನನ್ನ ಎಲ್ಲ ಸರ್ಕಾರಿ ಕೆಲಸಗಾರರಿಗೆ, ಸೇವಕರಿಗೆ ನೀನು ಕಲಿಸಿಕೊಡ್ಬೇಕನ್ನತಕ್ಕಂಥ ಅಧಿಕಾರವನ್ನು ಕೂಡ ಕೊಟ್ಟನಂದ್ರೆ ಅರ್ಥ ಮಾಡಿಕೊಡ್ರಿ. ಇನ್ನು ಮುಂದೆ ನಾನಲ್ಲ ನೀತಿ ಬೋಧನೆ ಮಾಡ್ತಕ್ಕಂಥನು, ಇನ್ನು ಮುಂದೆ ಎಲ್ ಶಡಾಯ್ ಆದ ದೇವರ ನೀತಿ ಮಾಡಿದ್ದಾನೆ. ಆದರೆ ಈ ಆದಾಮನು ದೇವರ ನೀತಿಯನ್ನು ಉಲ್ಲಂಘಿಸಿ ದೇವರಿಗೆ ತಿರುಗಿ ಬಿದ್ದ. ಇಲ್ಲೇ ದೇವರ ನೀತಿ, ರಕ್ಷಕನಾದ
ಯೋಸೇಪನು ಪ್ರವೇಶ ಮಾಡಿದ್ಕೊಳ್ಳಿ ದೇವರ ನೀತಿಗೆ ಶರಣರಾದ ಪರವರ್ಸನು ಎಷ್ಟು ಸುಂದರವಾಗಿದೆ ನೋಡ್ರಿ. ಆಳೋದು ಮಾತ್ರ ಅಲ್ಲ, ಸಂಪೂರ್ಣ ಐಗುಪ್ತ ದೇಶದಲ್ಲಿ ರಾಜ್ಯದ ಪರಲೋಕ ರಾಜ್ಯದ ನೀತಿ, ಅಬ್ರಾಮ್ ಈಸಾಕ್ ಯಾಕೋಬರಿಂದ ಕಲಿತುಕೊಂಡಿರುವ ನೀತಿಯನ್ನು ಆ ರಾಜ್ಯದಲ್ಲಿ ಕಲಿಸಿಕೊಡಲು ಪರವರ್ಸನು ಆದೇಶಿಸಿದನು. ಎಷ್ಟು ಸುಂದರವಾಗಿದೆ. ಕೀರ್ತನೆ 105, 21, 22 ಈ ರಹಸ್ಯ ಇದೆ. ನೀವು ಕೊಡ್ತೀರಿ ಸಹೋದರನೇ, ಓದ್ತೀನಿ ನನಗಾಗಿ. ಏಸೇಪನನ್ನು ತನ್ನ ಮನೆಗೆ ಯಜಮಾನನಾಗಿಯೂ ತನ್ನ ಎಲ್ಲ ಮನೆತನದ ಮೇಲೆ ಆಸ್ತಿಯ ಮೇಲೆ ಅಧಿಪತಿಯಾಗಿಯೂ ಪರೋ ಯೋಸೇಪನಿಗೆ ಹೇಳ್ತಾ ಇದ್ದಾನೆ. ತನ್ನ ಪ್ರಧಾನರನ್ನು ಅಂದ್ರೆ ತನ್ನ ಪ್ರಭುಗಳನ್ನು, ತನ್ನಲ್ಲಿರ್ತಕ್ಕಂಥ ಆಫೀಸರ್ಸ್ಗಳನ್ನು, ಅಧಿಕಾರಿಗಳನ್ನು, ರಾಜಕುಮಾರರನ್ನು ತನ್ನ ಇಷ್ಟಕ್ಕೆ ಬಂದಂತೆ ನಡೆಸುವುದಕ್ಕಾಗಿಯೂ ತನ್ನ ಜ್ಞಾನವನ್ನು ನನ್ನ ದೇಶದ ಆಲೋಚನಕರ್ತರಿಗೆ ಅಂದ್ರೆ ಸಮಾಲೋಚಕರಿಗೆ ಕಲಿಸಿಕೊಡಲು ಇಟ್ಟನು. ಹಲ್ಲೆಲೂಯಾ. ಯೋಸೇಪನು ಐಗುಪ್ತ ದೇಶವನ್ನು ಆಳಿದ ಮಾತ್ರ ಅಲ್ಲ, ಯೋಸೇಪನು ಅಬ್ರಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರ ನೀತಿ ಬೋಧನೆಯನ್ನು ಐಗುಪ್ತ ದೇಶದಲ್ಲಿ ತಂದು ಐಗುಪ್ತ ದೇಶವೆಲ್ಲ ಎಲ್ಶಡಾಯ್ ದೇವ ಆರಾಧಕರಾದರು. ಅವರು ಯಾವ ದೇವ ಆರಾಧಕರಾದರು? ಎಲ್ಶಡಾಯ್, ಸರ್ವಶಕ್ತನಾದ ಅಬ್ರಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರನ್ನು ಆರಾಧಿಸುವ ಅಂಥವರಾಗಿ. ಯಾಕಂದರೆ ಆತನು ಬೋಧಿಸುವ ಬೋಧನೆ ನೀತಿ ಬೋಧನೆ, ಅಬ್ರಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರ ನೀತಿ ಬೋಧನೆಯನ್ನು ಬೋಧಿಸಿ ತನ್ನ ಪ್ರಭುಗಳು, ಪರೋ ಅರಸನ ಪ್ರಭುಗಳು, ಪರೋ ಅರಸನ ಕೆಳಗೆ ಕೆಲಸ ಮಾಡ್ತಿರ್ತಕ್ಕಂಥ ಎಲ್ಲ ಸರ್ಕಾರಿ ಅಂದರೆ ರಾಜ್ಯ ಸರ್ಕಾರದಲ್ಲಿರ್ತಕ್ಕಂಥ ಎಲ್ಲ ಕೆಲಸಗಾರರಿಗೆ ನೀತಿಯನ್ನು ಬೋಧಿಸೋದಕ್ಕಾಗಿಟ್ಟಿದಂದರೆ ಪರೋ ಅರಸನು ತನ್ನನ್ನು ತಾನು ಮಾತ್ರ ಸರೆಂಡರ್ ಮಾಡಿದ್ದಲ್ಲದೆ, ತನ್ನನ್ನು ತಾನು ಶರಣನಾಗಿದ್ದಲ್ಲದೆ, ತನ್ನ ದೇಶವನ್ನು, ತನ್ನ ಕುಟುಂಬವನ್ನು, ತನ್ನ ಮಕ್ಕಳು, ರಾಜಕುಮಾರರನ್ನು ಕೂಡ ಆತನು ಯೋಸೇಪನ ದೇವರಾದ ಎಲ್ಶಡಾಯ್ಗೆ ಶರಣರಾಗುವಂತೆ ಮಾಡಿದ್ದಾನೆ. ಹಲ್ಲೆಲೂಯಾ. ದೇವ್ರ ಮಕ್ಕಳೇ, ನಾವು ಯಾಕೆ ಇವತ್ತು ಅಂತ ಒಂದು ಸಮರ್ಪಣೆ ತೋರಿಸಬಾರ್ದು? ಇನ್ನು ಮುಂದೆ ಕರ್ತನೆ, ನನ್ನ ಚಿತ್ತ ಅಲ್ಲ, ನನ್ನ ಆಲೋಚನೆ ಅಲ್ಲ, ನನ್ನ ಅಹಂಕಾರ ಅಲ್ಲ, ನನ್ನ ಗರ್ವ ಅಲ್ಲ, ನನ್ನ ಇಷ್ಟ ಅಲ್ಲ ಕರ್ತನೆ, ನಿನ್ನ ಚಿತ್ತದನುಸಾರ ನಡೆಸೆಂಬುದಾಗಿ ನೀ ಯಾಕೆ ಹೇಳಬಾರ್ದು? ಯೋಸೇಪನ ಚಿತ್ತದಂತೆ, ಯೋಸೇಪನ ಇಷ್ಟದಂತೆ ನನ್ನ ದೇಶವನ್ನು ನಡೆಸಬೇಕು. ನಿನ್ನ ಜ್ಞಾನದಿಂದ ನನಗೆ ಬೋಧಿಸು, ನಮ್ಮ ಜನರಿಗೆಲ್ಲ ಬೋಧಿಸಂದರೆ ಯಾರು ಸರೆಂಡರ್ ಮಾಡ್ತಾ ಇರೋದಕ್ಕೆ? ಅರಸನು ಹೇಳ್ತಾ ಇದ್ದಾನೆ, ನಾನು ಹೇಳಿದ್ದು ಮಾತ್ರ ಅಲ್ಲ, ನಿನ್ನ ನೀತಿ ನನ್ನ ದೇಶದವರಿಗೆ ತಿಳಿಸೆಂಬುದಾಗಿ ಹೇಳ್ತಾ ಇದ್ದಾನೆ. ದೇವ್ರ ಮಕ್ಕಳೇ, ಈ ರಾಜ್ಯದ ನೀತಿ ಯೋಸೇಪನು ಹೇಳಲಿಕ್ಕೆ ಯೋಸೇಪನನ್ನು ಆಯ್ಕೆ ಮಾಡಿದ ಒಂದು ರಹಸ್ಯವನ್ನು ಹೇಳಬೇಕು. ಯೋಸೇಪನಿಗೆ ಒಂದು ಹೆಸರನ್ನು ಕೊಟ್ಟ. ಅಲ್ಲಿ ಈ ಅರಸನು, ಪರೋ ಅರಸನು ಎಷ್ಟು ಬುದ್ಧಿವಂತನು, ಜ್ಞಾನವಂತನು ಅನ್ನತಕ್ಕಂಥ ತಿಳ್ಕೊಳ್ಬೇಕು. ಯಾಕಂದರೆ ಯೋಸೇಪನು, ಪರೋ ಅರಸನು ಯೋಸೇಪನಿಗೆ ಒಂದು ನೀತಿ, ಒಂದು ಹೆಸರನ್ನು ಕೊಟ್ಟ. ಅಂದರೆ ಪರೋ ಅರಸನು ನುಡಿಗಳಲ್ಲಿ, ತನ್ನ ಮಾತುಗಳಲ್ಲಿ, ತನ್ನ ವಚನಗಳಲ್ಲಿ ಎಷ್ಟು ಜಾಗರೂಕನಾಗಿದ್ದ ನೋಡ್ರಿ. ಯಾಕಂದರೆ ಪರೋ ಅರಸನಿಗೆ ಗೊತ್ತಿದೆ ಬಾಯಿಂದ ಬರತಕ್ಕಂಥ ನುಡಿಗಳ ಬಹು ಬೆಲೆ, ಅದಕ್ಕಿರ್ತಕ್ಕಂಥ ಮೌಲ್ಯ ಏನಿದೆ ಅನ್ನೋದು ಪರೋ ಅರಸನಿಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕಾಗಿ ಯೋಸೇಪನ ಹೆಸರನ್ನು ಮಾರ್ಪಡಿಸಿ ಪರೋ ಅರಸನು ಒಂದು ಹೊಸ ಹೆಸರನ್ನು ಕೊಟ್ಟಿದ್ದ. ಆ ಹೆಸರು ಏನಂದರೆ, ಕನ್ನಡ ಭಾಷೆಯಲ್ಲಿ ಆದಿಕಾಂಡ 41-45 ನಾವು ನೋಡ್ತಾ ಇದ್ದೇವೆ. ಯೋಸೇಪನನ್ನು ರಾಜ್ಯಪಾಲನಾಗಿ ನೇಮಿಸುವಾಗ ಒಂದು ಹೆಸರನ್ನು ಆತರ ಕೊಟ್ಟ. ಆ ಹೆಸರು ಯಾಕೆ ಕೊಟ್ಟನೆಂದರೆ, ನನ್ನ ದೇಶಕ್ಕೆ ಈತನು ರಕ್ಷಕನಾಗಿರ್ಬೇಕನ್ನೋದ ಉದ್ದೇಶದಿಂದ ಕೊಟ್ಟ. ಓದ್ತೀರಾ ಮಾತನ್ನು? ಮತ್ತು ಫರೋನು ಯೋಸೇಪನಿಗೆ ಸಫ್ನತ್ ಫನಿಹಾ ಎಂಬ ಹೆಸರನ್ನು ಇಟ್ಟನು. ತರುವಾಯ ಓನಿನ ಯಾಜಕನಾದ ಪೋಟಿಫರನ ಮಗಳಾಗಿರ್ತಕ್ಕಂಥ ಅಸ್ನೇತಲನ್ನು ಮದುವೆ ಮಾಡಿಕೊಟ್ಟನು. ಅಷ್ಟೇ ಸಾಕು, ಥ್ಯಾಂಕ್ ಯು. ನಾನು ಏನು ಹೇಳ್ತಾ ಇದ್ದೇನೆ ಅಂದರೆ, ಪರೋ ಅರಸನು ಇಷ್ಟು ಜಾಣನಾಗಿದ್ದ, ನುಡಿಗಳ ವಿಷಯದಲ್ಲಿ ಕೂಡ ಆತನಿಗೆ ಆ ಜಾಗೃತೆ, ಆ ಒಂದು ಮೌಲ್ಯ ಗೊತ್ತಿತ್ತು. ಬಾಯಿಂದ ಬರ್ತಕ್ಕಂಥ ಮಾತುಗಳು ಕೂಡ ಬಹಳ ಜಾಗೃತಿಯಿಂದ ಆಡಬೇಕನ್ನೋದು. ಯಾಕಂದರೆ ಯೋಸೇಪನ ಹೆಸರಿನ ಅರ್ಥ ಅಂದರೆ ಏನು? ಇನ್ನೊಬ್ಬನನ್ನು ಸೇರಿಸು, ಆ್ಯಡ್ ಅಂತೇಳಿ.
ಕೂಡಿಸು, ಇನ್ನೊಬ್ಬರನ್ನು ಸೇರಿಸು ಅಂತೇಳಿ ಅರ್ಥ ಆಯಿತು ಯೋಸೇಫ್ ಎಂಬ ಹೆಸರಿನ ಅರ್ಥ. ಆದರೆ ಫರೋ ಅರಸನು ಯೋಸೇಫನಿಗೆ ಒಂದು ಹೊಸ ಹೆಸರು ಕೊಟ್ಟಿದ, ಜಫ್ನತ್ ಪನಿಹಾ ಅಂತೇಳಿ. ಇನ್ನೊಂದು ಭಾಷೆಯಲ್ಲಿ ಜಫ್ನತ್ ನಿಹಾ ಅಂತೇಳಿ ಹೆಸರು ಕೊಟ್ಟಿದ್ದಾನೆ. ಈ ಜಫ್ನತ್ ನಿಹಾ ಅನ್ನೋ ಹೆಸರು ಯಾಕೆ ಕೊಟ್ಟಿದ್ದನು, ಇದರ ಅರ್ಥ ಏನೆಂಬುದಾಗಿ ನಾವು ಇನ್ನೂವರೆಗೂ ಯಾರು ಇದರ ಬಗ್ಗೆ ಹೆಚ್ಚಾಗಿ ಅಧ್ಯಯನ ಮಾಡಲಿಲ್ಲ. ಇದರ ಅರ್ಥ ಏನಂದ್ರೆ, ಅನೇಕ ಜೀವಿ ಜಂತುಗಳು, ಜನರಿಗೂ ಪ್ರಾಣಿಗಳಿಗೂ ಬದುಕಿಸಿ ಕಾಪಾಡುವವನೊಂದು ಅರ್ಥ. ಏನರ್ಥ? ಸರ್ವ ಜನಾಂಗಗಳನ್ನು ಪೋಷಿಸಿ ಅವರಿಗೆ ಪೋಷಣೆ ಕೊಟ್ಟು ಕಾಪಾಡುವ ರಕ್ಷಕನು ಎಂದರ್ಥ. ಜಫ್ನತ್ ಪನಿಹಾ ಅಂದರೆ ಯೋಸೇಫನ್ನು ಕೊಡಲಾಗಿರುತ್ತೆ ಅಂತ ಹೆಸರು ಇದರ ಅರ್ಥವಾಗಿದೆ. ಅದರ ಅರ್ಥ ಎಲ್ಲಿ ಹೇಳಿದಾನಂದ್ರೆ, ಇಲ್ಲಿ ಹೇಳಿದ ನೋಡ್ರಿ, ನಾನು ಅನೇಕ ಜನಾಂಗಗಳಿಗೆ ಕಾಪಾಡಬೇಕನ್ನತಕ್ಕಂಥ ಉದ್ದೇಶದಿಂದ ದೇವರು ನನ್ನನ್ನು ಇಲ್ಲಿ ಕಳಿಸಿದನೆಂಬುದಾಗಿ ಅದರ ಅರ್ಥವನ್ನು ಇಲ್ಲೇ ಉಲ್ಲೇಖಿಸಿದ್ದಾನೆ. ಇದು ಜಫ್ನತ್ ಫನಿಹಾ ಅನ್ನೋದು ಹೀಬ್ರೂ ಭಾಷೆ ಅಲ್ಲ. ಅದಕ್ಕಾಗಿ ಹೀಬ್ರೂ ಡಿಕ್ಷನರಿ ಓದತಕ್ಕಂಥ ಥಿಯೋಲಾಜಿಸ್ಟಿಗೆ ಇದು ಅರ್ಥ ಆಗಲ್ಲ. ಹೀಬ್ರೂ ಡಿಕ್ಷನರಿಲಿ ಹುಡುಕಾಡಿದ್ರೆ ಜಫ್ನತ್ ಫನಿಹಾ ಅನ್ನೋ ಪದಕ್ಕೆ ಅರ್ಥ ಸಿಗೋದು ಬಹಳ ಕಷ್ಟ ಆಗ್ತದೆ. ಅದಕ್ಕಾಗಿ ಇದು ಈಜಿಪ್ಟಿಯನ್ ಲ್ಯಾಂಗ್ವೇಜ್ ಆಗಿದೆ, ಈಜಿಪ್ಟಿಯನ್ ಭಾಷೆ ಆಗಿರೋದ್ರಿಂದ ಜಫ್ನತ್ ಫನಿಹಾ ಅಂದರೆ ಅದರ ಅರ್ಥ ಇಲ್ಲಿ ಬರೆಯಲ್ಪಟ್ಟಿದೆ. ಹೋದ್ರೆ ಆ ಮಾತನ್ನು 50ನೇ ಅಧ್ಯಾಯ ಆದಿಕಾಂಡ 20ನೇ ವಚನದಲ್ಲಿದೆ. ಯೋಸೇಫನು ತನ್ನ ಸಹೋದರರಿಗೆ ಒಂದು ಮಾತನ್ನು ಹೇಳ್ತಾನೆ, ನೀವು ನನಗೆ ವಿರೋಧವಾಗಿ ನನಗೆ ಕೇಡು ಮಾಡೋದಕ್ಕಾಗಿ ನೀವು ಉದ್ದೇಶಿಸಿಕೊಂಡಿದ್ರಿ, ಆದರೆ ದೇವರು ಈಗ ಮಾಡಿದ ಹಾಗೆ ಬಹು ಜನಾಂಗಗಳನ್ನು ಬದುಕಿಸಿ ಪೋಷಿಸಿ ಕಾಪಾಡಿಕೊಳ್ಳೋದಕ್ಕಾಗಿ ಮೇಲಿಗಾಗಿ ಬಹು ಜನರನ್ನು ಕಾಪಾಡಿ ಬದುಕಿಸಿ ಮತ್ತು ಅವರ ಮೇಲಿಗಾಗಿ ಆಲೋಚನೆ ಮಾಡಿದನು. ಅಂದ್ರೆ ಅರ್ಥ ಏನು? ಜಫ್ನತ್ ಫನಿಹಾ ಅಂದ್ರೆ ಬಹು ಜನರನ್ನು ಪೋಷಿಸಿ, ಬಹು ಜನಾಂಗಗಳನ್ನು, ರಾಷ್ಟ್ರಗಳನ್ನು ಪೋಷಿಸಿ ಕಾಪಾಡತಕ್ಕಂಥ ಕೆಲಸ ಫರೋ ಅರಸನು ಯೋಸೇಫನಿಗೆ ಕೊಟ್ಟ. ಅದಕ್ಕಾಗಿ ಯೋಸೇಫನ ಹೆಸರು ಜಫ್ನತ್ ಫನಿಹಾ ಎಂಬುದಾಗಿ ಉಲ್ಲೇಖಿಸಲ್ಪಟ್ಟಿದೆ. ದೇವರ ನಾಮಕ್ಕೆ ಮೇಮುಂಟಾಗಲಿ. ದೇವರ ಮಕ್ಕಳೇ, ಫರೋ ಅರಸನುಗೆ ಒಂದು ರಕ್ಷಕನನ್ನು, ಫರೋ ಜನಾಂಗವನ್ನು, ಐಗುಪ್ತ ದೇಶವನ್ನು ಏದೇನ್ ತೋಟದ ಸುಖದಿಂದ ವಂಚಿತರಾಗಬಾರದೆಂಬುದಾಗಿ ಕಾನಾನಿಂದ ಒಂದು ಮನುಷ್ಯನ ದಾಸನಾಗಿ ಮಾರಲ್ಪಟ್ಟು ಯೋಸೇಫನನ್ನು ಫರೋ ಅರಸನ ಪ್ರಜೆಗಳನ್ನು ಕಾಪಾಡುವ, ಐಗುಪ್ತ ದೇಶದ ಪ್ರಜೆಗಳನ್ನು ಕಾಪಾಡುವ ರಕ್ಷಕನಾದ ಯೋಸೇಫನನ್ನು ಫರೋವಿನ ಸಾಮ್ರಾಜ್ಯದಲ್ಲಿ ಕಳಿಸಿದನು. ಫರೋ ಈತನು ದಾಸನಲ್ಲ, ಈತನು ಕ್ರಿಮಿನಲ್ ಅಲ್ಲ, ಈತನು ದೇವರ ಆತ್ಮವುಳ್ಳ ನೀತಿವಂತನು ಎಂದು ಘೋಷಣೆ ಮಾಡಿ ತನ್ನ ರಾಜ್ಯಕ್ಕೆ ಗವರ್ನರ್ ಆಗಿ ಆಯ್ಕೆ ಮಾಡಿ ಈತನಿಗೆ ಜಫ್ನತ್ ಫನಿಹಾ ಅಂಥೇಳಿ ಹೆಸರಿಟ್ಟನು. ಅಂದರೆ ಅರ್ಥ ಏನು? ಸರ್ವ ಜನಾಂಗಗಳಿಗೆ ಪೋಷಿಸಿ ಕಾಪಾಡತಕ್ಕಂಥವನು ಎಂಬ ಅರ್ಥ ಜಫ್ನತ್ ಫನಿಹಾ ಅಂದರೆ ಈಜಿಪ್ಟಿಯನ್ ಲ್ಯಾಂಗ್ವೇಜ್ ಆಗಿದೆ. ದೇವ್ರ ಮಕ್ಕಳೇ, ನಾನು ಹೇಳೋದೇನೆಂದರೆ, ಫರೋ ಅರಸನು ತನ್ನ ರಾಜ್ಯದಲ್ಲಿರುವ ರಾಜ್ಯಪಾಲನನ್ನು ಜಫ್ನತ್ ಫನಿಹಾಗೆ ಜಯವಾಗಲಿ, ಜಫ್ನತ್ ಫನಿಹಾಗೆ ಜಯವಾಗಲಿ, ಜಫ್ನತ್ ಫನಿಹಾ ನಮ್ಮ ದೇಶವನ್ನು ಆಳಲಿ ಎಂಬುದಾಗಿ ಹೇಳಿಕೊಂಡು ಜನರೆಲ್ಲರೂ ಜಫ್ನತ್ ಫನಿಹಾ ಅಂತೇಳಿ ತನ್ನ ದೇಶದವರು ಕರೆಯುವಾಗಿಲ್ಲ, ಅವರ ಬಾಯಿಂದ ಕರೆಯತಕ್ಕಂಥ ಮಾತು ಆ ಪ್ರಜೆಗಳಿಗೆ ನಿಜವಾಗಲಿ ಎಂಬುದಾಗಿ ಫರೋ ಅರಸನು ರಾಜ್ಯಪಾಲನಾದ ಯೋಸೇಫನ ಹೆಸರನ್ನು ಮಾರ್ಪಡಿಸಿ ಜಫ್ನತ್ ಫನಿಹಾ ಎಂಬ ಹೆಸರಿಂದ ರಾಜ್ಯಪಾಲನ ಆಯ್ಕೆ ಮಾಡಿ ಐಗುಪ್ತ ದೇಶವನ್ನು ಏದೇನ್ ತೋಟದಿಂದ ವಂಚಿತರಾಗದಂತೆ ಫರೋ ಅರಸನು ಕಾಪಾಡಿಕೊಂಡಿದ್ದಾನೆ. ಗಂಭೀರವಾಗಿ ಹೇಳ್ತೀರ ಹಲ್ಲೆಲೂಯಾ. ಇನ್ನೂ ಬಹಳಷ್ಟು ರಹಸ್ಯಗಳಿದೆ ನನ್ನ ಪ್ರಿಯ ಸಹೋದರಿ ಸಹೋದರರೇ. ಐಗುಪ್ತ ದೇಶಕ್ಕೆ ಯಾಕೆ ಏದೇನ್ ತೋಟದ ಸುಖ ಸಿಕ್ಕಿದೆ ಅನ್ನುವ ಮಾತಿನ ಮೇಲೆ ನಾನು ಫರೋ ಅರಸನ ಜೀವನ, ಐಗುಪ್ತ ದೇಶದ ಇತಿಹಾಸವನ್ನು
ಅಗೆದು ತೆಗೆದಾಗ ಇವೆಲ್ಲಗಳು ಹೊರಬಂದವು. ಅದಕ್ಕಾಗಿ ಫರೋ ಅರಸನು ತನ್ನ ರಾಜ್ಯಪಾಲನನ್ನು ಜಫ್ನತ್ ಫನಿಹಾ ಅಂತ ಕರೀತಿದ್ದ. ತನ್ನ ಪ್ರಜೆಗಳೆಲ್ಲ ಜಫ್ನತ್ ಫನಿಹಾ ಅಂತ ಕರೀತಿದ್ರು, ಜಫ್ನತ್ ನಿಹಾ ಅಂತ ಕರೀತಿದ್ರು. ಅದಕ್ಕಾಗಿ ಆ ಪ್ರಜೆಗಳು ನುಡಿದಂತೆ ಅವರ ದೇಶವು ಒಂದು ಪೋಷಕನನ್ನು, ರಕ್ಷಕನನ್ನು ಹೊಂದಿತ್ತು. ಅದಕ್ಕಾಗಿ ಬರಗಾಲದ ಸಮಯದಲ್ಲಿ ಕೂಡ ಏದೇನ್ ತೋಟದ ಆಶೀರ್ವಾದ ಐಗುಪ್ತ ದೇಶದಲ್ಲಿ ಇದೆ ಅಂದರೆ ಅಂತ ಇಂಥ ಆಶೀರ್ವಾದ ಅಲ್ಲ. ಪೂರಾ ಅಂದರೆ ಸಂಪೂರ್ಣ ಭೂಲೋಕದಲ್ಲಿರುವ ಎಲ್ಲ ರಾಷ್ಟ್ರಗಳಿಗೆ ಆಹಾರ ಕೊಡತಕ್ಕಂಥ ಸಾಮರ್ಥ್ಯ ಏದೇನ್ ತೋಟದಲ್ಲಿರತಕ್ಕಂಥ ಸತ್ಯ ದೇವರು ಫರೋ ಅರಸನ ಮೂಲಕವಾಗಿ, ಐಗುಪ್ತ ಮೂಲಕವಾಗಿ ಬಯಲ್ಪಡಿಸಿದ್ದಾನೆ. ಆದಾಮನಿಗೆ ಕೊಟ್ಟಿರುವ ಏದೇನ್ ತೋಟ ಭೂಲೋಕದಲ್ಲಿರುವ ಎಲ್ಲ ಜನಾಂಗಗಳಿಗೆ ಆಹಾರ ಕೊಡತಕ್ಕಂಥ ಸಂಪತ್ತು ಆದಾಮ್ ತೋಟದಲ್ಲಿ ಇತ್ತು, ಆದಾಮನ ಏದೇನ್ ತೋಟದಲ್ಲಿ ಇತ್ತು ಅನ್ನತಕ್ಕಂಥ ಸತ್ಯವು ಫರೋ ಅರಸನ ಐಗುಪ್ತ ದೇಶದ ಮೂಲಕವಾಗಿ ಅದನ್ನು ಬಯಲ್ಪಡಿಸಿ ಹೇಳ್ತಾ ಇದ್ದಾನೆ. ಈಗೋ ಇದೇ ಏದೇನ್ ತೋಟದ ಸುಖಕ್ಕಾಗಿ ನಾನು ಮಾನವನನ್ನು ಮಾಡಿದ್ದೇನೆ, ಮಾನವನ ಇದರಿಂದ ವಂಚಿತರಾಗಬೇಡ್ರಿ ಅನ್ನತಕ್ಕಂಥ ಸಂದೇಶವು ಯೇಸು ಕ್ರಿಸ್ತನ ವಾಕ್ಯವನ್ನು ಶುಭವಾರ್ತೆಯನ್ನು ಕೇಳ್ತಕ್ಕಂಥ ನನ್ನ ಎಲ್ಲ ಪ್ರಿಯ ಸಹೋದರಿ ಸ್ನೇಹಿತರೆ, ಆ ದೇಶದಲ್ಲಿ ರೋಗವಿಲ್ಲ, ಆ ದೇಶದಲ್ಲಿ ದರಿದ್ರ ಇಲ್ಲ, ಆ ದೇಶದಲ್ಲಿ ಯಾವ ಮಾರಕ ಸೋಂಕಿಲ್ಲ, ಆ ದೇಶದಲ್ಲಿ ಆರ್ಥಿಕ ವ್ಯವಸ್ಥೆಯಲ್ಲಿ ಕುಸಿತ ಇಲ್ಲ, ಸಮೃದ್ಧಿ ಧನ ಸಂಪತ್ತುಗಳಿಂದ, ದವಸ ಧಾನ್ಯಗಳಿಂದ ಅಲ್ಲದೆ ಆ ದೇಶವನ್ನು ಮಾತ್ರ ಕಾಪಾಡೋದಲ್ಲ, ಭೂಲೋಕದಲ್ಲಿರುವ ಎಲ್ಲ ದೇಶಗಳು ಫರೋವಿನ ಶರಣನಾಗಿ ಅವನ ಕಡೆ ಆಹಾರವನ್ನು ತೆಗೆದುಕೊಳ್ಳಿದ್ರು. ಅಂದರೆ ಐಗುಪ್ತ ದೇಶ ಭೂಲೋಕದ ಎಲ್ಲ ದೇಶಗಳಿಗೆ ಆಹಾರ ಕೊಡತಕ್ಕಂಥ ಸಾಮರ್ಥ್ಯ ಐಗುಪ್ತ ದೇಶದಲ್ಲಿ ಇದೆ ಎಂಬುದಾಗಿ ಯಾಕೆ ತೋರಿಸ್ಕೊಡ್ತಾನಂದರೆ, ಆದಾಮನಿಗೆ ಕೊಟ್ಟಿರುವ ತೋಟದಲ್ಲಿ ಯಾವ ಶಕ್ತಿ, ಯಾವ ಸಮೃದ್ಧಿ, ಯಾವ ಅಭಿವೃದ್ಧಿ, ಯಾವ ಸಾಮರ್ಥ್ಯ ಇದೆ ಅನ್ನತಕ್ಕಂಥ ಸತ್ಯವು ಹೊಸ ಒಡಂಬಡಿಕೆಯಲ್ಲಿರತಕ್ಕಂಥ ನಾವು, ಹಳೆ ಒಡಂಬಡಿಕೆಯಲ್ಲಿರತಕ್ಕಂಥ ಅಬ್ರಾಮ್, ಇಸಾಕ್, ಯಾಕೋಬು ಹಾಗೆ ಯೋಸೇಫನು, ಪ್ರಪಂಚದ ಎಲ್ಲ ಜನರು ಆಗ ಎಲ್ಶಡಾಯಾದ ದೇವರನ್ನು ತಿಳಿದುಕೊಂಡ್ರಂತೆ. ಈ ಜಫ್ನತ್ ಫನಿಯಾದ ಆಡಳಿತದಲ್ಲಿ, ಆಳ್ವಿಕೆಯಲ್ಲಿ ಪ್ರಪಂಚದ ಎಲ್ಲ ಜನರು ಐಗುಪ್ತ ದೇಶಕ್ಕೆ ಹೋಗಿ ಧಾನ್ಯಗಳನ್ನು ಕೊಂಡುಕೊಂಡು ಬಂದ್ರಂತೆ. ಆವಾಗ ಅವ್ರು ತಿಳ್ಕೊಂಡದೇನೆಂದರೆ, ಈಗೋ ಅಬ್ರಾಹ್ಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರ ಭಕ್ತನಾಗಂದ್ರೆ ಯೋಸೇಫನು ಜಫ್ನತ್ ಫನಿಹಾಗಿ ಈ ದೇಶದ ಮೇಲೆ ಆಡಳಿತಕ್ಕೆ ಬಂದಕ್ಕಾಗಿ ಈ ದೇಶದ ಬರಗಾಲವನ್ನು ಮಾತ್ರ ಅಲ್ಲ, ಪ್ರಪಂಚದ ಅನೇಕ ದೇಶಗಳನ್ನು ಕಾಪಾಡತಕ್ಕಂಥ ಸಾಮರ್ಥ್ಯ ಆ ಒಂದು ಜಫ್ನತ್ ಫನಿಹಾಗೆ ದೇವರು ಅನುಗ್ರಹಿಸಿದರೆಂಬುದಾಗಿ ಅವರು ತಿಳಿದುಕೊಂಡಿದ್ದರು. ಅದಕ್ಕಾಗಿ ದೇವರ ಮಕ್ಕಳೇ, ಇವತ್ತು ನನ್ನ ಸುವಾರ್ತೆಯನ್ನು ಕೇಳ್ತಕ್ಕ ನನ್ನ ಎಲ್ಲ ಪ್ರಿಯ ಸಹೋದರಿ ಸ್ನೇಹಿತರೆ, ಇವತ್ತು ಯಾರ್ಯಾರು ಆಗಿನ ಕಾಲದಲ್ಲಿ ಯೇಸು ಕ್ರಿಸ್ತನ ರಕ್ತ ಇಲ್ಲದೆ ಫರೋ ನೀತಿವಂತನಾಗಿದ್ದಾನಂದರೆ ನಾವು ಅದಕ್ಕಿಂತ ಅದೃಷ್ಟವಂತರು. ಯೇಸು ಕ್ರಿಸ್ತನು ನಮ್ಮ ನೀತಿವಂತರಾಗಿ ಮಾಡೋದಕ್ಕಾಗಿ, ನಾವು ಆತನ ನೀತಿ ಭಯಭಕ್ತಿಯಲ್ಲಿ ಬೆಳೆಯೋದಕ್ಕಾಗಿ ಯೇಸು ಕ್ರಿಸ್ತ ಸಿಲುವೆ ಮೇಲೆ ಮರೆಸಿದ್ದಾನೆ. ನಾವು ಫರೋಕ್ಕಿಂತ ಹೆಚ್ಚು ನೀತಿ, ಪ್ರಾಮಾಣಿಕತ್ವ, ದೇವರ ಭಯಭಕ್ತಿಲಿ ನಾವು ಮುಂದೆ ಸಾಗಬೇಕನ್ನತಕ್ಕಂಥ ಸತ್ಯವನ್ನು ತಿಳಿದುಕೊಳ್ಳ್ರಿ. ಯಾಕಂದರೆ ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ಸುಖ, ಕುಟುಂಬದಲ್ಲಿ ಸಮೃದ್ಧಿ, ಕುಟುಂಬದಲ್ಲಿ ಆರೋಗ್ಯ, ಯಾರೂ ರೋಗಿಗಳಿರೋದು ದೇವರ ಚಿತ್ತ ಅಲ್ಲ, ಯಾರೂ ದರಿದ್ರರಾಗುವುದು ದೇವರ ಚಿತ್ತ ಅಲ್ಲ ಅಂತಕ್ಕಂಥ ಸತ್ಯವನ್ನು ತಿಳಿಸ್ತಾ ನಾನು ನಿಮ್ಮ ಜೊತೆಯಲ್ಲಿ ನೀನು ನಮ್ಮ ಜೊತೆಯಲ್ಲಿ ಏಕೀಭವಿಸೋದಾದರೆ ನಿಮಗಾಗಿ ನಾನು ಪ್ರಾರ್ಥಿಸ್ತೇನೆ. ನಮ್ಮನ್ನು ಕಾಯ್ದು ಕಾಪಾಡಿ ನಮ್ಮನ್ನು ಪ್ರೀತಿಸಿರುವ ನಮ್ಮ ತಂದೆಯ ದೇವರೇ, ನನ್ನನ್ನು ಕೇಳ್ತಕ್ಕಂಥ ಎಲ್ಲ ವೀಕ್ಷಕರು, ಇವತ್ತು ರಾಜ ಐಗುಪ್ತ ದೇಶ ಏದೇನ್ ತೋಟದಂತೆ ಯಾಕೆ ಆಶೀರ್ವದಿಸಲ್ಪಟ್ಟಿದೆ, ಆ ಬ್ರಾಹ್ಮಣ ಆದಾಮನಕ್ಕಿಂತ ಶ್ರೇಷ್ಠನು ಫರೋ ಅರಸನಾಗಿದ್ದಾನ ಅನ್ನತಕ್ಕಂಥ ಸತ್ಯವನ್ನು ತಿಳಿದುಕೊಂಡು ಐಗುಪ್ತ ದೇಶದಲ್ಲಿರತಕ್ಕಂಥ ಏದೇನ್ ತೋಟದ ಆಶೀರ್ವಾದ ಎಂಥ ಬಲವಾದ ಆಶೀರ್ವಾದ ಇದೆ ಎಂಬುದಾಗಿ ನಮಗೆ ಏದೇನ್ ತೋಟದಲ್ಲಿ ಗೊತ್ತಾಗಿಲ್ಲ, ತಿಳುವಳಿಕೆಗೆ ಬಂದಿಲ್ಲ, ಆದಾಮನಲ್ಲಿ ನಮಗೆ ತಿಳಿದು ಬಂದಿಲ್ಲ. ಆದರೆ ಏದೇನ್ ತೋಟದ ಸಾಮರ್ಥ್ಯ ಏನಿದೆ, ಭೂಲೋಕಕ್ಕೆ ಎಲ್ಲ ಆಹಾರವನ್ನು ಕೊಡತಕ್ಕಂಥ ಸಾಮರ್ಥ್ಯ, ದವಸ ಧಾನ್ಯವನ್ನು ಏದೇನ್ ತೋಟ ಹೊಂದಿತ್ತೆಂಬುದಾಗಿ ಐಗುಪ್ತ ದೇಶದಲ್ಲಿ ಆ ಮಹಾ ಮಹತ್ವ ಕಾರ್ಯಗಳನ್ನು ಮಾಡಿ ದೇವರು ಆ ಯೋಸೇಫನ ಕಾಲದಲ್ಲಿ ಪ್ರಪಂಚಕ್ಕೆ ತಿಳಿಸಿದ್ದಾನೆ. ನಾನು ಆದಾಮನಿಗೆ ಕೊಟ್ಟಿರುವ ತೋಟ, ಈ ಸುಖ, ಈ ಸಮೃದ್ಧಿ, ಭೂಲೋಕಕ್ಕೆಲ್ಲ ಆಹಾರ ಕೊಡ್ತಕ್ಕಂಥ, ದವಸ ಧಾನ್ಯಗಳನ್ನು ಕೊಡ್ತಕ್ಕಂಥ, ಸಮಾಧಾನವನ್ನು ಹಂಚತಕ್ಕಂಥ, ನೀತಿ ಉಪದೇಶವನ್ನು ಕೊಡ್ತಕ್ಕಂಥ ಸಾಮರ್ಥ್ಯವು ನಾನು ಈ ದೇಶದಲ್ಲಿ ತೋರಿಸಿದ್ದೇನೆ. ಯಾಕಂದರೆ ಅದೇ ನೀತಿಯನ್ನು ನಾನು ಆದಾಮನಿಗೆ ತೋರಿಸ್ಕೊಟ್ಟಿದ್ದೇನೆ. ಆ ನೀತಿಯನ್ನು ಇನ್ನು ಮುಂದೆ ಈ ರೀತಿಯಿಂದ ಯೋಸೇಫನ ಮೂಲಕವಾಗಿ
ಭೂಲೋಕವೆಲ್ಲ ಅರಿಯುವಂತೆ ಮಾಡಿದ್ದಾನೆ. ಆದರೆ ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಿರುವಂಥ ನಾವು ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ದೇವರಿಗೆ ಸಮರ್ಪಿಸಿ ನಡಬೇಕನ್ನತಕ್ಕಂಥ ಸತ್ಯವನ್ನು ತಿಳಿದುಕೊಂಡಿದ್ದೇವೆ. ನನ್ನ ವಾಕ್ಯವನ್ನು ಕೇಳತಕ್ಕಂಥ, ಈ ದೇವರ ವಾಕ್ಯವನ್ನು ಕೇಳಿ ಅದಕ್ಕೆ ಶರಣರಾಗಿರ್ತಕ್ಕಂಥ, ಅದಕ್ಕೆ ಸರೆಂಡರ್ ಆಗಿರ್ತಕ್ಕಂಥ, ಅದಕ್ಕೆ ಅಧೀನರಾಗಿ ಒಪ್ಪಿಕೊಂಡು ವಿಧೇಯರಾಗಿರ್ತಕ್ಕಂಥ ಎಲ್ಲರಿಗೆ ಶುಭವು, ಕ್ಷೇಮವು, ಸಮೃದ್ಧಿಯು, ಸಮಾಧಾನವು, ವೃದ್ಧಿಯು, ನಿತ್ಯ ಜೀವ ಅವರಿಗೆ ದೊರಕಲಿ ಎಂಬುದಾಗಿ ಹಾರೈಸುತ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ. ಗಾಡ್ ಬ್ಲೆಸ್ ಯು.